Hello, my dear aspirants. Welcome to Sahithya Radhana channel. So, I am teaching English literature. So, it will help you PU lecturer recruitment, NET, SET, GPT, and HSTR. For all, it is very much useful. So, today I am going to teach you Chaucer's contemporary writers. Yes, so far we have learned Chaucer. ಓಕೆ ಚಾಸರ್ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳ್ಕೊಂಡಿದೀವಿ. ಅದೇ ರೀತಿ ಇವಾಗ ಚಾಸರ್ನ ಸಮಕಾಲೀನ ಬರಹಗಾರರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಇಲ್ಲಿ ಇಂಪಾರ್ಟೆಂಟ್ ಆಗಿ ನಮಗೆ 3 ಜನ ರೈಟರ್ಸ್ ಬರ್ತಾರೆ. ಸೊ ಅವರ ಬಗ್ಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನ್ ಬರುತ್ತೆ, ಅವರ ಲೈಫ್, ಅವರ ವರ್ಕ್ಸ್, ಇದೆಲ್ಲವನ್ನ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಸೊ ಅದಕ್ಕೂ ಮೊದಲು ಪ್ಲೀಸ್ ಸಬ್ಸ್ಕ್ರೈಬ್ ಟು ಸಾಹಿತ್ಯ ಆರಾಧನಾ ಚಾನಲ್ ಅಂಡ್ if you like my class, please like it and share and subscribe. ಎಸ್ ಹಾಗಾದರೆ ಇವತ್ತಿನ ಕ್ಲಾಸನ್ನು ಮುಂದುವರ್ಸೋಣ. ಎಸ್ ಸೊ ಚಾಸರ್ಸ್ ಕಾಂಟೆಂಪರರಿ ರೈಟರ್ಸಲ್ಲಿ ಬರುವಂತಹ ಇಂಪಾರ್ಟೆಂಟ್ ರೈಟರಲ್ಲಿ ಒಬ್ಬರು ಯಾರಪ್ಪ ಅಂದರೆ ವಿಲಿಯಂ ಲ್ಯಾಂಗ್ಲ್ಯಾಂಡ್. ಸೊ ವಿಲಿಯಂ ಲ್ಯಾಂಗ್ಲ್ಯಾಂಡ್ನ ಪೀರಿಯಡ್ ಯಾವಾಗ ಅಂತಂದರೆ ಸಿರ್ಕಾ. ಸಿ ಮೀನ್ಸ್ ಸಿರ್ಕಾ ಅಂದರೆ ಸರಿಸುಮಾರು ಅಂತ ಹೇಳ್ತೀವಲ್ವಾ ಕನ್ನಡದಲ್ಲಿ, ಅದೇ ರೀತಿ ಸಿರ್ಕಾ ಅಂತ ಹೇಳ್ತೀವಿ. 1332 ಟು 1386. ಹಾಗಾದ್ರೆ ಚಾಸರ್ ಹುಟ್ಟಿದ್ ಯಾವಾಗ? 1340. ಸೊ 1340 ಅಂತಂದ್ರೆ ಅಲ್ಲಿಗೆ ವಿಲಿಯಂ ಲ್ಯಾಂಗ್ಲ್ಯಾಂಡ್ ಅವರೇ ಚಾಸರ್ಗಿಂತ ಮೊದಲು ಹುಟ್ಟಿದ್ದು. ಓಕೆ, ಸೊ ಹಿ ಈಸ್ ನೋನ್ ಫಾರ್ ಹಿಸ್ ಅಲೆಗಾರಿಕಲ್ ವರ್ಕ್ ಪಿಯರ್ಸ್ ಪ್ಲೋಮ್ಯಾನ್. ಓಕೆ, ಸೊ ಇವರು ವಿಲಿಯಂ ಲ್ಯಾಂಗ್ಲ್ಯಾಂಡ್ ಅವರ ಇಂಪಾರ್ಟೆಂಟ್ ಅಂಡ್ ವೆರಿ ಫೇಮಸ್ ವರ್ಕ್ ಯಾವ್ದಪ್ಪ ಅಂತಂದ್ರೆ ಪಿಯರ್ಸ್ ಪ್ಲೋಮ್ಯಾನ್. Okay, so his life remains somewhat obscure due to the limited historical records of the time. Of course, ವಿಲಿಯಂ ಲ್ಯಾಂಗ್ಲ್ಯಾಂಡ್ ಅವರ ಬಗ್ಗೆ, ಚಾಸರ್ ಬಗ್ಗೆ ತಿಳಿದಷ್ಟು ಮಟ್ಟಿಗೆ ನಮಗೆ ವಿಲಿಯಂ ಲ್ಯಾಂಗ್ಲ್ಯಾಂಡ್ ಬಗ್ಗೆ ಇನ್ ಡೀಟೇಲ್ ಆಗಿ ನಮಗೆ ಲೈಫ್ ಬಗ್ಗೆ ಆಗಲಿ ಅಥವಾ ಅವರ ವರ್ಕ್ಸ್ ಬಗ್ಗೆ ಆಗಲಿ ಇನ್ ಡೀಟೇಲ್ ಇನ್ಫಾರ್ಮೇಶನ್ ದೊರಕಿಲ್ಲ. There is speculation that Langland received an education in a monastic school, as Piers Plowman demonstrates extensive knowledge of theological and Latin texts. ಸೊ ಹಾಗಾದ್ರೆ ಒಬ್ಬ ರೈಟರ್ನ ನಾಲೆಡ್ಜ್ ಯಾವ ರೀತಿ ಆಗಿರುತ್ತೆ, ಅವರು ಏನನ್ನ ಓದಿದ್ದಾರೆ, ಅವರ ಸೊಸೈಟಿ ಹೇಗಿದೆ, ಅವರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ, ಇದೆಲ್ಲವನ್ನು ನಾವು ಹೇಗೆ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತೀವಿ ಅಂತ ಅಂದ್ರೆ ನೇರವಾದ ಇತಿಹಾಸ ಸಿಕ್ಕಿಲ್ಲ ಅಂತಂದಾಗ ನಾವೇನ್ ಮಾಡ್ತೀವಿ, ಅವರು ಬರೆದಿರುವಂತಹ ಬರವಣಿಗೆಗಳ ಮೂಲಕ ಅವರ ಜೀವನದ ಚರಿತ್ರೆಯನ್ನ ಕಲೆ ಆಗ್ತಾ ಹೋಗ್ತೀವಿ. ಸೊ ಹಾಗಾಗಿ ಪಿಯರ್ಸ್ ದ ಪ್ಲೋಮನ್ ಇವರ ಇಂಪಾರ್ಟೆಂಟ್ ವರ್ಕ್ ಇರೋದ್ರಿಂದ ಅದ್ರ ಮೂಲಕ ನಾವೇನ್ ಮಾಡ್ತಾ ಹೋಗ್ತೀವಿ, ಸೊ ಇವರ ಎಜುಕೇಶನ್ ಇರ್ಬೋದು ಅಥವಾ ಅವರ ಸೊಸೈಟಿ ಆಗಿರ್ಬೋದು ಅಥವಾ ಅವರ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಇದೆಲ್ಲವನ್ನು ನಾವು ತಿಳಿತಾ ಹೋಗ್ತೀವಿ. ಓಕೆ, ಸೊ ಹಾಗಾಗಿ ಇವ್ರು ಯಾವ ರೀತಿಯಾಗಿ ಎಜುಕೇಶನ್ ನ ತಗೊಂಡಿದ್ದಾರೆ ಅಂತ ಗೆಸ್ ಮಾಡಲಾಗಿದೆ. ಮೊನಾಸ್ಟಿಕ್ ಸ್ಕೂಲ್ ನಲ್ಲಿ ಇವರು ಏನ್ ಮಾಡಿದ್ದಾರೆ, ತಮ್ಮ ಎಜುಕೇಶನ್ ಅನ್ನ ಪಡ್ಕೊಂಡಿದ್ದಾರೆ ಅಂತ ಗೆಸ್ ಮಾಡಲಾಗಿದೆ. ಬಿಕಾಸ್ ಪಿಯರ್ಸ್ ಪ್ಲೋಮ್ಯಾನ್ ಡೆಮಾನ್ಸ್ಟ್ರೇಟ್ ಎಕ್ಸ್ಟೆನ್ಸಿವ್ ನಾಲೆಡ್ಜ್ ಆಫ್ ಥಿಯಾಲಜಿಕಲ್ ಅಂತ ಅಂದ್ರೆ ಥಿಯಾಲಜಿ ಬಗ್ಗೆ ಅದು ತುಂಬಾ ಮಾತಾಡುತ್ತೆ, ಮೊರಾಲಿಟಿ ಬಗ್ಗೆ ಮಾತಾಡುತ್ತೆ, ಸೊ ಸೊಸೈಟಿ ಬಗ್ಗೆ ಮಾತಾಡುತ್ತೆ, ವೈಸಸ್ ಅಂಡ್ ವರ್ಚ್ಯೂಸ್ ಬಗ್ಗೆ ಮಾತಾಡುತ್ತೆ, 7 ಡೆಡ್ಲಿ ಸಿನ್ಸ್ ಬಗ್ಗೆ ಮಾತಾಡುತ್ತೆ. ಹಾಗಾಗಿ ಸೊ ಲ್ಯಾಟಿನ್ ಟೆಕ್ಸ್ಟ್ ಬಗ್ಗೆನೂ ಕೂಡ ಮಾತಾಡೋದ್ರಿಂದ ನಾವು ಇದರಲ್ಲಿ ಅವರು ತುಂಬಾ ಚೆನ್ನಾಗಿ ನಾಲೆಡ್ಜ್ ಅನ್ನ ಪಡ್ಕೊಂಡಿದ್ರು ಅಂತ ಇಲ್ಲಿ ವಿದ್ವಾಂಸರು ಏನ್ ಮಾಡಿದ್ದಾರೆ, ಗೆಸ್ ಮಾಡಿದ್ದಾರೆ. ಓಕೆ, ಸೊ ಥಿಯಾಲಜಿ ಅಂತಂದ್ರೆ ಇಟ್ ಈಸ್ ಲೈಕ್ ಏನೋ ಅ ಥಿಯರಿ ಆಫ್ ಏನೋ ಗಾಡ್ಸ್ ಅಂಡ್ ಗಾಡೆಸಸ್ ಇರ್ಬೋದು, ಅಥವಾ ಸ್ಟಡೀಸ್ ಆಫ್ ಗಾಡೆಸ್ ಅಂಡ್ ಗಾಡೆಸಸ್ ಇರ್ಬೋದು, ಗಾಡ್ಸ್ ಅಂಡ್ ಗಾಡೆಸಸ್. ಓಕೆ, ಸೊ ನೆಕ್ಸ್ಟ್ ಹಾಗಾದ್ರೆ ಇವರ ಪರ್ಸನಲ್ ಲೈಫ್ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಇಲ್ಲವಾದ್ರೂ ಕೂಡ ಸೊ ಇವ್ರೇನಪ್ಪಾ ಅಂತಂದ್ರೆ 1332 ನಲ್ಲಿ ವೆಸ್ಟ್ ಮಿನ್ಸ್ಟರ್ ಪಾರ್ಟ್ ಆಫ್ ಇಂಗ್ಲೆಂಡ್ ಅಲ್ಲಿ ಮ್ಯಾಲ್ವರ್ನ್ ಹಿಲ್ ಅನ್ನೋ ಪ್ಲೇಸ್ ಅಲ್ಲಿ ಇವರು ಜನಿಸ್ತಾರೆ. ಮ್ಯಾಲ್ವರ್ನ್ ಹಿಲ್ಸ್. ಸೊ ದೇರ್ ಓನ್ಲಿ ದ ಪಿಯರ್ಸ್ ದ ಪ್ಲೋಮ್ಯಾನ್ ಪೋಯಮ್ ಟುಕ್ ಪ್ಲೇಸ್. ಮ್ಯಾಲ್ವರ್ನ್ ಹಿಲ್ಸ್ ಅನ್ನೋ ಪ್ಲೇಸ್ ನಲ್ಲೇನೆ ಆ ಪೋಯಮ್ ನಡೆಯುವಂಥದ್ದು. ಸೊ ಅವ್ರು ಹುಟ್ಟಿದ ಪ್ಲೇಸ್ ಕೂಡ ಅದೇ ಆಗಿರುತ್ತೆ. ಸೊ ಹಾಗಾದ್ರೆ ಇವ್ರ ಎಜುಕೇಶನ್ ನಮ್ಗೆ ಗೊತ್ತಾಗಿದೆ, ಮೊನಾಸ್ಟ್ರಿ ಸ್ಕೂಲ್ ಅಂತ. ಸೊ ಅದೇ ರೀತಿ
ಸೊ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇವ್ರ ಬಗ್ಗೆ ಇನ್ನೊಂದೇನಪ್ಪಾ ಅಂತಂದ್ರೆ, ಹಿ ಮೇಡ್ ಹಿಸ್ ಲಿವಿಂಗ್, ಆಯ್ತಾ. ಬಿಫೋರ್ ದ್ಯಾಟ್ ಸೊ ಇವ್ರೇನಪ್ಪಾ ಅಂತಂದ್ರೆ ಇಂಗ್ಲೆಂಡ್ ಅಲ್ಲಿ ಅವರು ಚರ್ಚ್ ಮ್ಯಾನ್ ಆಗಿ ಅವರು ತಮ್ಮ ಜೀವನದಲ್ಲಿ ಫೇಲ್ಯೂರ್ ಆಗ್ತಾರೆ. ಸೊ ಅವಾಗ ಅವ್ರೇನ್ ಮಾಡ್ತಾರೆ, ಮ್ಯಾಲ್ವರ್ನ್ ಹಿಲ್ ಇಂದ ಲಂಡನ್ಗೆ ಶಿಫ್ಟ್ ಆಗ್ತಾರೆ. ಸೊ ಲಂಡನ್ ಅಲ್ಲಿ ಏನ್ ಮಾಡ್ತಾರೆ, ಆಸ್ ಎ ಲೈಕ್ ಸ್ಕೊಲಾಸ್ಟಿಕ್ ಅಂದ್ರೆ ಚರ್ಚ್ಗೆ ಸಂಬಂಧಪಟ್ಟ ವ್ಯಕ್ತಿ ಆಗಿದ್ರಿಂದ ಈ ಮೇಡ್ ಹಿಸ್ ಲಿವಿಂಗ್ ಆಸ್ ಎ ಬೆಗ್ಗರ್, ಸಿಂಗಿಂಗ್ ಜಾಮ್ಸ್ ಫಾರ್ ದಿ ಸೋಲ್ಸ್ ಆಫ್ ದಿ ಡೆಡ್. ಸೊ ಅವರು ಸತ್ತವರ ಆತ್ಮದ ಶಾಂತಿಗೋಸ್ಕರ ಹಾಡುಗಳನ್ನ ಹೇಳ್ತಾ, ಭಿಕ್ಷೆಯನ್ನ ಬೇಡ್ತಾ ಅವರು ತಮ್ಮ ಜೀವನನ ನಡೆಸ್ತಾ ಇರ್ತಾರೆ. ಆಗ ಅವ್ರೇನ್ ಮಾಡ್ತಾರೆ, ತಮ್ಮ ಪೋಯೆಟ್ರಿಯನ್ನ ಬರೆಯೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಪೋಯಮ್ ಯಾವುದು, ಲೈಕ್ ನಮ್ಮ ಪಿಯರ್ಸ್ ದ ಪ್ಲೋಮ್ಯಾನ್. ಓಕೆ, ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಓಕೆ, ಸೊ ಹಾಗಾದ್ರೆ ಪಿಯರ್ಸ್ ದ ಪ್ಲೋಮನ್ ನಮ್ಗೆ ಏನೇನನ್ನ ಹೇಳ್ತಾ ಹೋಗುತ್ತೆ, ಯಾವ್ದೆಲ್ಲ ಟೈಟಲ್ ಅನ್ನ ಹೊಂದಿದೆ, ಯಾವಾಗ ಬರ್ದಿದೆ, ಎಷ್ಟು ರೀತಿಯಾದಂತ ಟೆಕ್ಸ್ಟ್ ಗಳನ್ನ ಇದು ಹೊಂದಿದೆ, ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ಯಾವ್ದಿದೆ, ಥೀಮ್ ಏನ್ ಹೇಳುತ್ತೆ, ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಸೊ ಪಿಯರ್ಸ್ ಪ್ಲೋಮನ್ ಅನ್ನೋದ್ರ ಇನ್ನೊಂದು ಟೈಟಲ್ ಏನಪ್ಪಾ ಅಂದ್ರೆ, ದ ವಿಷನ್ ಆಫ್ ವಿಲಿಯಂ ಕನ್ಸರ್ನಿಂಗ್ Piers the Plowman. Okay, this is the full title. An allegorical narrative poem. ಸೊ ಆಗ ಏನಪ್ಪಾ ಅಂತಂದ್ರೆ ಅಲೆಗಾರಿಕಲ್ ಪೋಯಮ್ ತುಂಬಾ ಫೇಮಸ್ ಆಗುತ್ತೆ. ಕೋರ್ಟ್ಲಿ ಲವ್ ಇರ್ಬೋದು, ಅಲೆಗಾರಿಕಲ್ ಪೋಯಟ್ರಿ ಇರ್ಬೋದು, ತುಂಬಾ ಫೇಮಸ್ ಆಗಿರುತ್ತೆ. ಅಂಡ್ ಎಸ್ಪೆಷಲಿ ಪಿಯರ್ಸ್ ದ ಪ್ಲೋಮನ್ ಬಂದು ಇಟ್ ಈಸ್ ಆಲ್ಸೋ ಆನ್ ಅಲೆಗಾರಿಕಲ್ ನರೇಟಿವ್ ಪೋಮ್ ರಿಟನ್ ಇನ್ ಮಿಡಲ್ ಇಂಗ್ಲಿಷ್. ಓಕೆ, ಸೊ ನಮಗೆ ಚಾಸರ್ ಏಜ್ ಅಂತ ಬಂದಾಗ ಯಾವುದು ಫ್ರೆಂಚ್ ಅಲ್ಲಿ ಬರ್ದಿರೋದು, ಯಾವುದು ಇಟಾಲಿಯನ್ ಅಲ್ಲಿ ಬರ್ದಿರೋದು, ಯಾವುದು ಇಂಗ್ಲಿಷ್ ಅಲ್ಲಿ ಬರ್ದಿರೋದು ಅನ್ನೋದು ನಮ್ಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೋಬೇಕು. ಓಕೆ, ಹಾಗಾದ್ರೆ ಪಿಯರ್ಸ್ ದ ಪ್ಲೋಮನ್ ಈಸ್ ರಿಟನ್ ಇನ್ ಮಿಡಲ್ ಇಂಗ್ಲಿಷ್ ಲೈಕ್ ಕ್ಯಾಂಟರ್ಬರಿ ಟೇಲ್ಸ್. ದ ಪೋಮ್ ಎಕ್ಸಿಸ್ಟ್ ಇನ್ 3 ವರ್ಷನ್ಸ್. ಓಕೆ, ನಮಗೆ ಒಂದಲ್ಲ ಎರಡಲ್ಲ 3 ವರ್ಷನ್ಸ್ಗಳು ದೊರೆತಿದೆ. ಸೊ ಇವುಗಳನ್ನ ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಅನ್ನೋದಕ್ಕಿಂತ ಟೆಕ್ಸ್ಟ್, ಎ ಟೆಕ್ಸ್ಟ್, ಬಿ ಟೆಕ್ಸ್ಟ್ ಅಂಡ್ ಸಿ ಟೆಕ್ಸ್ಟ್ ಅಂತ ಇದನ್ನ ಡಿವೈಡ್ ಮಾಡಿದ್ದಾರೆ. ಅಂಡ್ ಅದ್ರ ಪ್ರಕಾರ ಯಾವ್ಯಾವ ಪೀರಿಯಡ್ ಅಲ್ಲಿ ಈ ವರ್ಷನ್ಸ್ಗಳು ರಚನೆ ಆಗಿದೆ ಅಥವಾ ಇನ್ ವಿಚ್ ಪೀರಿಯಡ್ ದೀಸ್ ವರ್ಷನ್ಸ್ ಆರ್ ರಿಟರ್ನ್ ಅಂತ ಡಿವೈಡ್ ಕೂಡ ಮಾಡಿದ್ದಾರೆ. ಓಕೆ, ಸೊ ಇದು ನಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಆಗಿರಲ್ಲ, ಸ್ಟಿಲ್ ಯು ಹ್ಯಾವ್ ಟು ಲುಕ್ ಇನ್ ಟು ದಟ್. ಎ ಟೆಕ್ಸ್ಟ್ 1367 ಅಂಡ್ 1317 ಬಿಟ್ವೀನ್ ಅಲ್ಲಿ ಬರ್ದಿರುವಂತದ್ದು. ಬಿ ಟೆಕ್ಸ್ಟ್ ಹ್ಯಾಸ್ ರಿಟನ್ ಇನ್ ಬಿಟ್ವೀನ್ 1377 to 1379 and the C text is written between 1380s. ಓಕೆ, ಸೊ ಹಾಗಾದ್ರೆ ಈ 3 ಟೆಕ್ಸ್ಟ್ ಗಳಲ್ಲಿ ನಮಗೆ ತುಂಬಾ ಪ್ರಮುಖವಾದದ್ದು ಯಾವ್ದಪ್ಪ ಅಂತಂದ್ರೆ ಬಿ ಟೆಕ್ಸ್ಟ್. ಓಕೆ, ವಿಚ್ ಈಸ್ ರಿಟನ್ ಬಿಟ್ವೀನ್ 1377 and 1379. ಸೊ ಈ ಪೀರಿಯಡ್ ಅಲ್ಲಿ ಏನಪ್ಪಾ ಅಂತಂದ್ರೆ ಲೈಕ್ ಚಾಸರ್ ಏನ್ ಮಾಡ್ತಿರ್ತಾರೆ, ಇಟಲಿ ಮತ್ತೆ ಫ್ರಾನ್ಸ್ಗೆ ವಿಸಿಟ್ ಮಾಡ್ತಾ ಇರ್ತಾರೆ ಅಲ್ವಾ. 1370 ಇಂದ 1378, ಸೊ ದಟ್ ವಾಸ್ ದಿ ಪೀರಿಯಡ್ ಆಫ್ ಹಿಸ್ ಟೂರ್ ಟು ಫ್ರಾನ್ಸ್ ಅಂಡ್ ಇಟಲಿ. ಓಕೆ, ಸೊ ಈ ರೀತಿ ನೀವೇನ್ ಮಾಡ್ಬೇಕು, ರಿಲೇಟ್ ಆಗಿ ಡೇಟ್ಸ್ ಗಳನ್ನ ನೆನ್ಪಿಟ್ಕೊಳ್ತಾ ಹೋಗ್ಬೇಕು. ಓಕೆ, the B text is the most studied and widely accepted version. The poem is written in alliterative version. Alliterative ಅಂತಂದ್ರೆ ಕನ್ನಡದಲ್ಲಿ ಒಂದು ಫೇಮಸ್ ಸಾಂಗ್ ಇದೆ. ಅಂದ್ರೆ ಲೈಕ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಲೈನ್ ಇದೆ, ಪೊಯೆಟ್ರಿದು ಒಂದು ಲೈನ್ ಇದೆ ಅಂತಂದ್ರೆ ಪ್ರತಿ ಪದದ ಮೊದಲ ಅಕ್ಷರ ಏನಾಗಿರುತ್ತೆ, ಸೇಮ್ ಸೌಂಡ್ ಆಗಿರುತ್ತೆ. ಸೊ ಕರೆಯೋಲೆ ಕರೆಯೋಲೆ ಅಂತ ಒಂದು ಸಾಂಗ್ ಇದೆ ನೋಡಿ ನಮ್ಮ ಕನ್ನಡದಲ್ಲಿ. ಸೊ ಆಲಿಟ್ರೇಷನ್ಗೆ ಅದೊಂದು ಬೆಸ್ಟ್ ಎಕ್ಸಾಂಪಲ್. ಓಕೆ, ಸೊ ಹಾಗಾಗಿ ಇದು ಕೂಡ ಒಂದು ಆಲಿಟ್ರೇಟಿವ್ ವರ್ಸ್ ಆಗಿರುತ್ತೆ. ಅ ಫಾರ್ಮ್ ದಟ್ ವಾಸ್ ಪಾಪ್ಯುಲರ್ ಇನ್ ಇಂಗ್ಲೆಂಡ್ ಡ್ಯೂರಿಂಗ್ ದ 14th century. ಸೊ ವಿಲಿಯಂ ಲಾಂಗ್ಲ್ಯಾಂಡ್ ಒಬ್ರು ಅಲ್ದೇನೆ ಬೇರೆಯವರು ಕೂಡ ಇದೇ ಫಾರ್ಮ್ ಅಲ್ಲಿ ಬರೀತಿರ್ತಾರೆ. ಹಾಗಾಗಿ 14th centuryಯಲ್ಲಿ ಇದೊಂದು ತುಂಬಾ ಫೇಮಸ್ ಆಗಿರುವಂತಹ ಸ್ಟೈಲ್ ಆಗಿರುತ್ತೆ, ರೈಟಿಂಗ್ ಸ್ಟೈಲ್. ಓಕೆ, ಸೊ ಹಾಗಾದ್ರೆ ಪಿಯರ್ಸ್ ದಿ ಪ್ಲೋಮನ್ ಅಲ್ಲಿ ಏನೆಲ್ಲ ಇದೆ ನೋಡ್ತಾ ಹೋಗೋಣ. ಪಿಯರ್ಸ್ ಪ್ಲೋಮನ್ ಈಸ್ ಎ ಸೋಷಿಯಲ್ ಅಂಡ್ ಸ್ಪಿರಿಚುವಲ್ allegory. ಓಕೆ, ಫೋಕಸಿಂಗ್ ಆನ್ ಥೀಮ್ಸ್ ಸಚ್ ಆಸ್ ದ ಸ್ಟ್ರಗಲ್ ಫಾರ್ ಸಾಲ್ವೇಷನ್ ಅಂದ್ರೆ ಮುಕ್ತಿ, ಸಾಲ್ವೇಷನ್ ಮೋಕ್ಷಕ್ಕಾಗಿ
ಮನುಷ್ಯ ಯಾವ ರೀತಿಯಾಗಿ ಸ್ಟ್ರಗಲ್ ಮಾಡ್ತಾ ಹೋಗ್ತಾನೆ. ದ ಕರಪ್ಷನ್ ಆಫ್ ದಿ ಚರ್ಚ್. ಸೊ ಹಿಯರ್ ದ ಪೋಯೆಟ್ ಆಲ್ ಡಿಸ್ಕಸಿಂಗ್ corruption of the church. So how the human being struggling for salvation and the responsibility of individuals to live a virtuous life, which provides the social and economic history of the time. ಅಂದ್ರೆ ಸೊ ಈ ಮೂರೂ ಥೀಮ್ಗಳು ನಮ್ಗೆ ಏನನ್ನ ಹೇಳುತ್ತೆ, ಪಿಯರ್ಸ್ ದ ಪ್ಲೋಮನ್ ಪೋಯೆಟ್ರಿಯ ಮೂಲಕ ವಿಲಿಯಂ ಲ್ಯಾಂಗ್ಲ್ಯಾಂಡ್ ಅವರ ಕಾಲದ ಸೋಷಿಯಲ್ ಅಂಡ್ ಎಕನಾಮಿಕಲ್ ಹಿಸ್ಟ್ರಿನ ನಮಗೆ ಹೇಳ್ತಾ ಇದೆ, ತಿಳಿಸ್ತಾ ಇದೆ ಅಂತ ಅರ್ಥ. ದ ಪೋಮ್ ಅನ್ಫೋಲ್ಡ್ಸ್ as a series of dream visions. ಸೊ ಲೈಕ್ ಚಾಸರ್ ಕೂಡ ಯಾವ ರೀತಿ ಡ್ರೀಮ್ ವಿಷನ್ ನ ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ತಮ್ಮ ಪೊಯೆಟ್ರಿನ ಬರೆದಿದ್ದಾರೋ, ಅದೇ ರೀತಿ ವಿಲಿಯಂ ಲ್ಯಾಂಗ್ಲೆಂಡ್ ಇರ್ಬೋದು ಅಥವಾ ನೆಕ್ಸ್ಟ್ ಬರುವಂತಹ ಗವರ್ ಇರ್ಬೋದು, ಇವರೆಲ್ಲರೂ ಕೂಡ ಡ್ರೀಮ್ ವಿಷನ್ ಅನ್ನ ಬೆಳೆಸ್ಕೊಳ್ತಾ ಹೋಗ್ತಾರೆ. ಓಕೆ, ಡ್ರೀಮ್ ವಿಷನ್ಸ್ experienced by the narrator means narrator himself, who is often identified as will. Piers the Plowman ಅಲ್ಲಿ ನರೇಟರ್ ಅಂದ್ರೆ ಯಾರಿಲ್ಲಿ, ದ ರೈಟರ್ ಅಂದ್ರೆ ವಿಲಿಯಂ ಲ್ಯಾಂಗ್ಲೆಂಡ್ ಹಿಮ್ಸೆಲ್ಫ್ ಐಡೆಂಟಿಫೈಡ್ ಹಿಮ್ಸೆಲ್ಫ್ ಆಸ್ ವಿಲ್ ಅನ್ನೋ ಕ್ಯಾರೆಕ್ಟರ್ ಬರುತ್ತೆ ನಮ್ಗೆ ಪಿಯರ್ಸ್ ದ ಪ್ಲೋಮನ್ ಅಲ್ಲಿ. ಸೊ ವಿಲ್ ಯಾರಾಗಿರ್ತಾರೆ ಅಂದ್ರೆ ಇಲ್ಲಿ ವಿಲಿಯಂ ಲ್ಯಾಂಗ್ಲ್ಯಾಂಡನೇ ವಿಲ್ ಆಗಿರ್ತಾರೆ. ದ ಸೆಂಟ್ರಲ್ ಫಿಗರ್ ಆಫ್ ದ ಪೋಮ್ ಈಸ್ ಪಿಯರ್ಸ್. ಓಕೆ, ನರೇಟರ್ ಬಂದು ವಿಲ್ ಆಗಿರ್ತಾನೆ. ವಿಲ್ ಯಾರಪ್ಪ ಅಂತಂದ್ರೆ ವಿಲಿಯಂ ಲ್ಯಾಂಗ್ಲ್ಯಾಂಡ್ ಹಿಮ್ಸೆಲ್ಫ್ ಕಥೆಯನ್ನ ಹೇಳ್ತಾ ಇರೋದು. ಯಾರ ಬಗ್ಗೆ ಇಲ್ಲಿ ಕತೆ ಹೇಳ್ತಾ ಇರೋದು, ಪಿಯರ್ಸ್. ಆಯ್ತಾ, ಪಿಯರ್ಸ್ ಅನ್ನೋನು ಇಲ್ಲಿ ಪ್ರೊಟಾಗನಿಸ್ಟ್ ಆಗಿದ್ದಾನೆ. ರೆಪ್ರೆಸೆಂಟ್ಸ್ ಅನ್ ಐಡಿಯಲೈಸ್ಡ್ ಕ್ರಿಶ್ಚಿಯನ್ ಫಿಗರ್. ಹೂ ಈಸ್ ರೆಪ್ರೆಸೆಂಟಿಂಗ್ ಐಡಿಯಲೈಸ್ಡ್ ಫಿಗರ್ ಹಿಯರ್, ಪಿಯರ್ಸ್. ಓಕೆ, the humble laborer who serves God through honest work. ಓಕೆ, ಪ್ರಾಮಾಣಿಕವಾಗಿ ಕೆಲಸ ಮಾಡೋದ್ರ ಮೂಲಕ. ಸೊ ಲೈಕ್ ಅ ಹಂಬಲ್ ಚರ್ಚ್ ಅನ್ನ ಪಿಯರ್ಸ್ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಓಕೆ, ದ ಪೋಮ್ಸ್ ಸ್ಟ್ರಕ್ಚರ್ ಈಸ್ ಡಿವೈಡೆಡ್ ಇಂಟು ಸೆಕ್ಷನ್ಸ್ ನೋನ್ ಆಸ್ ಪಾಸಸ್. ಸೊ ಇಲ್ಲಿ ಪೋಯಮ್ ಅಲ್ಲಿ ನಾವೇನನ್ನ ನೋಡ್ತೀವಿ, ಪಾಸಸ್ ಅಥವಾ ಕ್ಯಾಂಟೋಸ್ ಅಂತ ಕೂಡ ಇದನ್ನ ಕರಿತಾ ಹೋಗ್ತೀವಿ. ಸೊ ಇದು ಕ್ಯಾಂಟೋಸ್ ಅಥವಾ ಪಾಸಸ್ ಅನ್ನೋದಾಗಿ, ಓಕೆ, ಕ್ಯಾಂಟೋಸ್ ಅಂತ ಕೂಡ ಇದನ್ನ ಡಿವೈಡ್ ಮಾಡ್ತಾ, ಪಾರ್ಟ್ 1 ಸ್ಟ್ಯಾನ್ಸಾಸ್ ಅಂತ ಹೇಳಲ್ವಾ, ಅದೇ ರೀತಿ ಇದನ್ನ ಪಾಸಸ್ ಅಥವಾ ಏನು ಕ್ಯಾಂಟೋಸ್ ಅಂತ ಡಿವೈಡ್ ಮಾಡಲಾಗಿದೆ. ಸೊ ಲ್ಯಾಟಿನ್ ನಲ್ಲಿ ಪಾಸಸ್ ಅಂತ ಹೇಳಿದ್ರೆ ಇನ್ ಇಂಗ್ಲಿಷ್ ಅಲ್ಲಿ ಸ್ಟೆಪ್ಸ್ ಅಂತ ಅರ್ಥ. ಓಕೆ, ಸ್ಟೆಪ್ಸ್ ಅಂತ ಸ್ಟೆಪ್ಸಿಗೆ ಲ್ಯಾಟಿನ್ ಅಲ್ಲಿ ಪಾಸಸ್ ಅಂತ ಕರೀತಾರೆ. ಸೊ ಹಾಗಾಗಿ ದ ಪೋಯಮ್ ಹ್ಯಾಸ್ ಬೀನ್ ಡಿವೈಡೆಡ್ ಇಂಟು ಕ್ಯಾಂಟೋಸ್ ಆರ್ passes. Okay, each passes presents a new vision or encounter. So ನಾವು ಆಲ್ರೆಡಿ ನಮಗೆ ಗೊತ್ತಿದೆ, the poem is in the version of dream vision. Okay, so dream ಅಲ್ಲಿ ನರೇಟರು ಏನೋ ಕ್ಯಾರೆಕ್ಟರ್ಸ್ಗಳನ್ನ ಜೋಡಿಸಿ ಒಂದು ಕಥೆಯನ್ನ ಹೇಳುವಂಥದ್ದು. ಓಕೆ, ಆಫನ್ ಇನ್ವಾಲ್ವಿಂಗ್ ಅಲಗಾರಿಕಲ್ ಕ್ಯಾರೆಕ್ಟರ್ಸ್ ರೆಪ್ರೆಸೆಂಟಿಂಗ್ ವರ್ಚ್ಯೂಸ್, ವೇರಿಯಸ್ ವರ್ಚ್ಯೂಸ್, ವೈಸಸ್ ಅಂಡ್ ಸೋಷಿಯಲ್ ಕ್ಲಾಸಸ್. ಓಕೆ, ಸೊ ಇದರಲ್ಲಿ ಬರುವಂತಹ ಎಲ್ಲಾ ಕ್ಯಾರೆಕ್ಟರ್ಸ್ ಸಮಾಜದಲ್ಲಿ ಕಂಡು ಬರುವಂತಹ ವೇರಿಯಸ್ ಟೈಪ್ಸ್ ಆಫ್ ಕ್ಲಾಸಸ್, ಸೋಷಿಯಲ್ ಕ್ಲಾಸಸ್ ಅನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗುತ್ತೆ. ಓಕೆ, ಸೊ ಒನ್ ಆಫ್ ದ ಕೀ ವಿಷನ್ಸ್ ಇನ್ವಾಲ್ವ್ಸ್ ಅಂತಂದ್ರೆ ಇಲ್ಲಿ ಬರುವಂತಹ ಕನಸುಗಳು, ಡ್ರೀಮ್ ಅಥವಾ ಪ್ಯಾಸಸ್ ಅಥವಾ ಕ್ಯಾಂಟೋಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಯಾವ್ದಪ್ಪ ಅಂತಂದ್ರೆ, ಕೀ ವಿಷನ್ಸ್ ಇನ್ವಾಲ್ವ್ಸ್ Piers Plowman leading a group of people in a quest for truth. Okay, so truth, ನಿಜವನ್ನ, ಸತ್ಯವನ್ನ, ಜೀವನದ ಸತ್ಯವನ್ನ ಹುಡುಕೊಂಡು ಹೋಗ್ಬೇಕಾದ್ರೆ ಜನರೆಲ್ಲರೂ ಪಿಯರ್ಸ್ ದ ಪ್ಲೋಮನ್ ಏನ್ ಮಾಡ್ತಾನೆ, ಅವರೆಲ್ಲರನ್ನ ಲೀಡ್ ಮಾಡ್ತಾನೆ. ದಟ್ ಈಸ್ ವಾಟ್ ದಿ ಇಂಪಾರ್ಟೆಂಟ್ ಪಾರ್ಟ್ ಆಫ್ ದಿ poetry, symbolizing the search for spiritual integrity in a world full of moral corruption. Okay, ಸೊ ಇಡೀ ವರ್ಲ್ಡ್ ಮೋರಲ್ ಕರಪ್ಷನ್ ಅನ್ನ ತುಂಬಿದೆ. ಸೊ ಹಾಗಾಗಿ ಇಡೀ ಜನರೆಲ್ಲರೂ ಏನು ಅಂದ್ರೆ ಕನ್ಫೆಸ್ ಮಾಡ್ಕೊಂಡಿರುವಂತಹ ಜನರು, ತಪ್ಪನ್ನ ಒಪ್ಪಿಗೆ ಮಾಡ್ಕೊಂಡಿರುವಂತಹ ಜನರು ಮೋಕ್ಷವನ್ನ ಹುಡುಕ್ತಾ, ಸತ್ಯವನ್ನ, ಜೀವನದ ಸತ್ಯವನ್ನ ಹುಡುಕೊಂಡು ಹೋಗ್ಬೇಕಾದ್ರೆ ಪಿಯರ್ಸ್ ಅವರೆಲ್ಲರನ್ನು ಲೀಡ್ ಮಾಡ್ತಾ ಹೋಗ್ತಾನೆ. ಸೊ ಹಾಗಾದ್ರೆ ಪಿಯರ್ಸ್ ದ ಪ್ಲೋಮನ್ ಅಲ್ಲಿ ಏನಪ್ಪ ಕತೆ ಇದು ಅಂತ ಅಂದ್ರೆ, ಸೊ
ಅರೌಂಡ್ 1362 ಅಥವಾ 1377 ಅಲ್ಲಿ ಏನಪ್ಪಾ ಅಂತಂದ್ರೆ, ಸೊ ದ ಪೋಯಮ್ ಬಿಗಿನ್ಸ್ ವಿತ್ ಎ ಪ್ರೊಲಾಗ್. ಓಕೆ, ಕ್ಯಾಂಟಬರಿ ಟೇಲ್ ಯಾವ ರೀತಿಯಾಗಿ ಒಂದು ಪ್ರೊಲಾಗ್ ಮುನ್ನುಡಿಯಿಂದ ಬಿಗಿನ್ ಆಗುತ್ತೋ ಅದೇ ರೀತಿ ಇದು ಕೂಡ ಒಂದು ಪ್ರೊಲಾಗ್ ಇಂದ ಬಿಗಿನ್ ಆಗ್ತಾ ಹೋಗುತ್ತೆ. ಸೊ ಇನ್ ದಿಸ್ ಪ್ರೊಲಾಗ್ ದ ಪೋಯೆಟ್ what is it, describes ಮೇ ಮಾರ್ನಿಂಗ್. ಓಕೆ, ಸೊ ಯಾವ ರೀತಿಯಾಗಿ ಚಾಸರ್ ಕ್ಯಾಂಟಬರಿ ಟೇಲ್ ನಲ್ಲಿ ಏಪ್ರಿಲ್ ಅನ್ನನ ಒಂದು ಬ್ಯೂಟಿಫುಲ್ ಮಾರ್ನಿಂಗ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೋ, ಡಿಸ್ಕ್ರೈಬ್ ಮಾಡ್ತಾ ಹೋಗ್ತಾರೋ, ಅದೇ ರೀತಿ ವಿಲಿಯಂ ಲ್ಯಾಂಗ್ಲ್ಯಾಂಡ್ ಈಸ್ ಡಿಸ್ಕ್ರೈಬಿಂಗ್ ಅ ಬ್ಯೂಟಿಫುಲ್ ಮಾರ್ನಿಂಗ್ ಆಫ್ ಮೇ, ಎ ಮಂತ್ ಆಫ್ ಮೇ. ಓಕೆ, so the poet fell asleep by the side of a brook on the Malvern Hills. ಮ್ಯಾಲ್ವರ್ನ್ ಹಿಲ್ಸ್ ನ ಬ್ರೂಕ್ ಸೈಡ್ ಅಲ್ಲಿ ಇವನು ನಿದ್ದೆಗೆ ಹೋಗ್ತಾನೆ. ಯಾರು? ವಿಲಿಯಂ ಲ್ಯಾಂಗ್ಲ್ಯಾಂಡ್ ಅಥವಾ ವಿಲ್. ಸೊ ದೇರ್ ಹಿ ಸಾ ಇನ್ ಎ ವಿಷನ್, ಅಂದ್ರೆ ಇನ್ ಹಿಸ್ ಡ್ರೀಮ್, ಅವನ ಡ್ರೀಮ್ ಅಲ್ಲಿ ಏನನ್ನ ಕಾಣ್ತಾನೆ? ಅ ಫೇರ್ ಫೀಲ್ಡ್ ಫುಲ್ ಆಫ್ ಫೋಕ್. ಸೊ ಅಲ್ಲಿ ಒಂದು ಫೀಲ್ಡ್ ಇರುತ್ತೆ, ಜಾತ್ರೆ ನಡೀತಿರುತ್ತೆ, ಆ ಜಾತ್ರೆ ತುಂಬಾ ಜನಗಳು ತುಂಬಿರ್ತಾರೆ, ಫುಲ್ ಆಫ್ ಫೋಕ್. ಇಟ್ ಈಸ್ ಬಸ್ಲಿಂಗ್ ಸೀನ್ ಕ್ರೌಡೆಡ್ ವಿತ್ ಪೀಪಲ್ ಆಫ್ ಆಲ್ ಸಾರ್ಟ್ಸ್, ಹಾನೆಸ್ಟ್ ಆಸ್ ವೆಲ್ ಆಸ್ ಡಿಸ್ಹಾನೆಸ್ಟ್, ಪ್ಲೋಮೆನ್, ಮರ್ಚೆಂಟ್ಸ್, ಮಿನ್ಸ್ಟ್ರಲ್ಸ್, ಪಿಲ್ಗ್ರಿಮ್ಸ್, ಹರ್ಮಿಟ್ಸ್, ಫ್ರೈಯರ್ಸ್, ಪಾಮರ್ಸ್, ಎಲ್ಲ ರೀತಿಯಾದಂತಹ ಜನರು ಅಲ್ಲಿ ಇರ್ತಾರೆ. ಕೆಟ್ಟೋರು ಇರ್ತಾರೆ, ಒಳ್ಳೆಯವರು ಇರ್ತಾರೆ. ಸೊ ಅದು ಜನಜಂಗುಳಿಯಿಂದ ಕೂಡಿದಂತ ಒಂದು ಕ್ರೌಡ್ ಆಗಿರುತ್ತೆ. ಸೊ ಈ ರೀತಿ ಏನು ತನ್ನ ಡ್ರೀಮ್ ಬಿಗಿನ್ ಆಗುತ್ತೆ. ಯಾರ ಡ್ರೀಮ್? ವಿಲ್. ವಿಲ್ ಅಂದ್ರೆ ಇಲ್ಲಿ ನರೇಟರ್, ಆಯ್ತಾ? ಅವನ ಡ್ರೀಮ್ ಬಿಗಿನ್ ಆಗುತ್ತೆ. ಸೊ ಆ ಡ್ರೀಮ್ ನಲ್ಲಿ ಏನಾಗತ್ತಪ್ಪ ಅಂತಂದ್ರೆ, ಅ ಲವ್ಲಿ ಲೇಡಿ ಕಾಲ್ಡ್ ದ ಹೋಲಿ ಚರ್ಚ್. ಓಕೆ, ಸೊ ಅಲ್ಲಿ ನರೇಟರ್ಗೆ ಯಾರು ಕಾಣಿಸ್ ಬರ್ತಾರೆ? ಹೋಲಿ ಚರ್ಚ್ ಅನ್ನೋ ಒಂದು ಕ್ಯಾರೆಕ್ಟರ್. ಓಕೆ, ಲೇಡಿ, ಹೋಲಿ ಚರ್ಚ್. Okay, the lady, holy church. He saw the character, the lady, holy church, who asks him to seek the truth. Truth ಅಂದ್ರೆ ಗಾಡ್. ಸೊ ಆ ಲೇಡಿ ಅಥವಾ ಹೋಲಿ ಚರ್ಚ್ ವಿಲ್ ಅನ್ನ ಏನಂತ ಕೇಳುತ್ತೆ ಅಥವಾ ಹೇಳುತ್ತೆ ಅಂದ್ರೆ, ನೀನು ನಿನ್ನ ಜೀವನದಲ್ಲಿ ಟ್ರುತ್ ಅನ್ನ ಹುಡುಕ್ಬೇಕು ಅಥವಾ ಗಾಡ್ ಅನ್ನ ಹುಡುಕ್ಬೇಕು ಅಂತ ಹೇಳುತ್ತೆ. ಸೊ ಅವಾಗ ವಿಲ್ ಏನ್ ಮಾಡ್ತಾನೆ? ಹೋಲಿ ಚರ್ಚ್ ಅನ್ನೇ ಕೇಳ್ತಾನೆ. ಸೊ ವಾಟ್ ಇಸ್ ದ ಮೀನಿಂಗ್ ಆಫ್ ಟ್ರುತ್, ವೇರ್ ಟು ಫೈಂಡ್ ದ ಟ್ರುತ್ ಅಂತ ಕೇಳಿದಾಗ ದ ಲೇಡಿ ಅಥವಾ ಹೋಲಿ ಚರ್ಚ್ ಹೇಳ್ತಾಳೆ, ಸೊ ದ ಲವ್, ಲವ್ ಅಂದ್ರೇನೆ ಟ್ರುತ್, ಟ್ರುತ್ ಅಂದ್ರೆ ಗಾಡ್ ಅಂತ ಹೇಳ್ತಾಳೆ. ಸೊ ಅಟ್ ದ ಸೇಮ್ ಟೈಮ್ ದ ರೈಟರ್ ಮೀನ್ಸ್ ದ ನರೇಟರ್ ಇಂಟ್ರೊಡ್ಯೂಸ್ಡ್ ಟೂ ಮೋರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್. ಅದ್ಯಾವ್ದಪ್ಪ ಅಂತಂದ್ರೆ ಫಾಲ್ಸ್ಹುಡ್ ಮತ್ತೆ ಲೇಡಿ ಮೀಡ್ ಅಂತ ಬರ್ತಾರೆ. ಓಕೆ, ಫಾಲ್ಸ್ಹುಡ್ ಅಂದ್ರೆ ಸುಳ್ಳು, ಲೇಡಿ ಮೀಡ್ ಅಂತಂದ್ರೆ ಇಯರ್ ಬ್ರೈಬರಿ ಅಂತ ಅರ್ಥ. ಓಕೆ, ಸೊ ಅಂದ್ರೆ ಎರಡೂ ಕೂಡ ಕೆಟ್ಟ ಗುಣಗಳು. ಸೊ ಈ ಎರಡೂ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ, ಅಂದ್ರೆ ನರೇಟರ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾನೆ. ಸೊ ಆ ಸಂದರ್ಭದಲ್ಲಿ ಏನಾಗುತ್ತೆ? ಫಾಲ್ಸ್ವುಡ್ ಮತ್ತೆ ಲೇಡಿ ಮೀಡ್ ಇಬ್ರು ಮದುವೆ ಆಗಕ್ ಹೊರಟಿರ್ತಾರೆ. ಸೊ ಆ ಮದುವೆ ಆಗ್ಬೇಕಾದ್ರೆ ಥಿಯಾಲಜಿ ಅಂತಂದ್ರೆ ಧರ್ಮಶಾಸ್ತ್ರ ಅಥವಾ ಲೈಕ್ ಧರ್ಮಶಾಸ್ತ್ರ ಏನಪ್ಪಾ ಅಂತಂದ್ರೆ ಅದನ್ನ ತಡೆ ಹಿಡಿಯುತ್ತೆ ಅಥವಾ ಅಪೋಸ್ ಮಾಡುತ್ತೆ. ಫಾಲ್ಸ್ವುಡ್ ಅಂತಂದ್ರೆ ಸುಳ್ಳು ಹೇಳೋದು, ಮತ್ತೆ ಅದೇ ರೀತಿಯಾಗಿ ಲೇಡಿ ಮೀಡ್ ಅಂತಂದ್ರು ಕೂಡ ಏನಪ್ಪಾ ಅಂದ್ರೆ ಲೈಕ್ ಬ್ರೈವರಿ ಅಂತ ಅರ್ಥ. ಸೊ ಇವರಿಬ್ಬರ ಮದುವೆಯನ್ನ, ಓಕೆ, ಲೇಡಿ ಮೀಡ್ ಅಂಡ್ ಫಾಲ್ಸ್ಹುಡ್, ಇವರಿಬ್ಬರ ಮದುವೆಯನ್ನ ಏನ್ ಮಾಡುತ್ತೆ? ಥಿಯಾಲಜಿ ಅಪೋಸ್ ಮಾಡುತ್ತೆ. ಸೊ ಅವಾಗ ಇದಕ್ಕೆ ಏನಾದ್ರೂ ಒಂದು ಸೊಲ್ಯೂಷನ್ ಹುಡುಕ್ಬೇಕು ಅಂತ ಏನ್ ಮಾಡ್ತಾರೆ? ಇವರಿಬ್ರು ರಾಜನ ಹತ್ರ ಹೋಗ್ತಾರೆ. ಓಕೆ, ಸೊ ರಾಜನ ಹತ್ರ ಹೋಗ್ಬಿಟ್ಟು ಒಂದು ಜಡ್ಜ್ಮೆಂಟ್ ಅನ್ನ ಕೊಡೋಕೆ ಕೇಳ್ತಾರೆ. ಆವಾಗ ರಾಜ ಏನ್ ಮಾಡ್ತಾನೆ? ಲೈಕ್ ಸೊ he threatened falsehood and lady maid to punish if they are going to get marry ಅಂತ. ಓಕೆ, ಸೊ ಅವಾಗ ಏನ್ ಮಾಡುತ್ತೆ? ಫಾಲ್ಸ್ವುಡ್ ಮತ್ತೆ ಫಾಲ್ಸ್ವುಡ್ ಜೊತೆ ಬಂದಿರೋರೆಲ್ಲ ಓಡ್ ಹೋಗ್ತಾರೆ. ಸೊ ಲೇಡಿ ಮೀಡ್ ಏನ್ ಮಾಡುತ್ತೆ? ಸೊ ತನ್ನ ತಪ್ಪುಗಳು, ತನ್ನ ಪಾಪಗಳೆಲ್ಲವನ್ನ ಏನ್ ಮಾಡ್ಕೊಳ್ಳುತ್ತೆ? ಕನ್ಫೆಸ್ ಮಾಡ್ಕೊಳ್ಳುತ್ತೆ. ಸೊ ಕನ್ಫೆಸ್ ಮಾಡ್ಕೊಂಡು ಸಾಲ್ವೇಶನ್ ಹುಡುಕ್ತಾ ಹೊರಟಾಗ
ಸೊ ಅಲ್ಲಿ ಏನಾಗತ್ತೆ, ಸೊ ರಾಜ ಏನ್ ಮಾಡ್ತಾನೆ, ವೇರಿಯಸ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್ ನ ಇಂಟ್ರೊಡ್ಯೂಸ್ ಮಾಡಿ ಮದುವೆ ಆಗೋಕೆ ಪ್ರಪೋಸ್ ಮಾಡ್ತಾರೆ. ಸೊ ಅಲ್ಲಿ ಬರುವಂತದ್ದೇ ಫ್ರೈಯರ್ ಇರ್ಬೋದು, ಕನ್ಸೈನ್ಸ್ ಇರ್ಬೋದು, ರೀಸನ್ ಇರ್ಬೋದು, ವಿಟ್, ವಿಸ್ಡಮ್, ರಾಂಗ್. ಸೊ ಈ ರೀತಿ ವೇರಿಯಸ್ ಕೈಂಡ್ಸ್ ಆಫ್ ಕ್ಯಾರೆಕ್ಟರ್ಸ್ ಬರ್ತಾ ಹೋಗುತ್ತೆ. ಸೊ ಅದರಲ್ಲಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಯಾವ್ದಪ್ಪ ಅಂತಂದ್ರೆ ರೀಸನ್. ಓಕೆ, ಅಂತಂದ್ರೆ ನಮ್ಮ ಯೋಚನಾ ಶಕ್ತಿ, ರೀಸನ್. ಆಯ್ತಾ? ಸೊ ರೀಸನ್ ಬರ್ತಾ ಹೋಗುತ್ತೆ. ಸೊ ಅಲ್ಲಿ ರೀಸನ್ ಹೇಳುತ್ತೆ ಅದೇನಪ್ಪಾ ಅಂತಂದ್ರೆ, ಸೊ ದ ಫೋಕ್, ಅಲ್ಲಿರುವಂತಹ ಜನರು, ರೀಸನ್ ಆಸ್ಕ್ ದೆಮ್ ಟು ಸೀಕ್ ಸೈಂಟ್ ಟ್ರೂತ್ ಅಂಡ್ ನಾಟ್ ಸೈಂಟ್ ಜೇಮ್ಸ್ ಆರ್ ಅದರ್ ಸೇಂಟ್ಸ್ ಅಟ್ ರೋಮ್. ಅಂದ್ರೆ ನೀವು ನಿಜವಾದ ಟ್ರೂತ್, ನಿಜವನ್ನ, ಜೀವನದ ಸತ್ಯವನ್ನ ನೀವು ಹುಡುಕ್ಬೇಕೆ ಹೊರತು ಮನುಷ್ಯರನ್ನ ಅಲ್ಲ, ರೋಮನಲ್ಲಿ ಇರುವಂತಹ ಕರಪ್ಷನ್ ಇಂದ ಕೂಡಿರುವಂತಹ ಮನುಷ್ಯರನ್ನ ಅಲ್ಲ ಅಂತ ರೀಸನ್ ಹೇಳಿದಾಗ ಏನ್ ಮಾಡ್ತಾರೆ, ಜನರೆಲ್ಲರೂ ತಮ್ಮ ತಪ್ಪನ್ನ ಒಪ್ಕೊಂಡು ಸೊ ಅವಾಗ ಸತ್ಯವನ್ನ ಹುಡುಕ್ತಾ ಹೊರಡ್ತಾರೆ. ಸೊ ಅಲ್ಲಿ ಸಿಗುವಂತವನೇ ಪಿಯರ್ಸ್. ಓಕೆ, ಸೊ ದೇರ್ ದ ಫೋಕ್, ಫೋಕ್ ಅಂದ್ರೆ ಯಾರಿಲ್ಲಿ, ಜನರು. ದ ಫೋಕ್ ಮೆಟ್ ಪಿಯರ್ಸ್. ಓಕೆ, ದ ಕನ್ಫೆಷನ್ ಆಫ್ 7 ಡೆಡ್ಲಿ ಸಿನ್ಸ್ ಕೂಡ ಇದೇ ಸಂದರ್ಭದಲ್ಲಿ ಬರುತ್ತೆ. ಸೊ 7 ಡೆಡ್ಲಿ ಸಿನ್ಸ್ ಯಾವ್ದೆಲ್ಲ ಬರುತ್ತೆ, ಪ್ರೈಡ್, ಲಕ್ಸುರಿ, ಎನ್ವಿ, ರಾತ್, ಆವರೇಸ್, ಗ್ಲಟನಿ ಅಂಡ್ ಸ್ಲಾತ್. ಸೊ ಲೈಕ್ ಡಾಕ್ಟರ್ ಫಾಸ್ಟಸ್ ಅಲ್ಲಿ ಬರುತ್ತೆ ನೋಡಿ 7 ಡೆಡ್ಲಿ ಸಿನ್ಸ್. ಸೊ ಆ ಎಲ್ಲಾ 7 ಡೆಡ್ಲಿ ಸಿನ್ಸ್ ಕೂಡ ಇಲ್ಲೂ ಬರುತ್ತೆ. ಸೊ ಅವು ಕೂಡ ಏನ್ ಮಾಡುತ್ತೆ, ಸೊ ವೇರಿಯಸ್ ಕೈಂಡ್ಸ್ ಆಫ್ ತಮ್ಮ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಇವಾಗ ಜನರೆಲ್ಲರೂ ಏನ್ ಮಾಡ್ತಾರೆ, ರಿಪೆಂಟ್ ಮಾಡ್ಕೊಂಡು ಅಂದ್ರೆ ಪಶ್ಚಾತ್ತಾಪ ಪಟ್ಕೊಂಡು ಸಾಲ್ವೇಶನ್ ಅನ್ನ ಹುಡುಕ್ತಾ ಹೊರಟಾಗ, ಅಂದ್ರೆ ಯಾತ್ರೆ ಹೊರಟಾಗ, ದೇರ್ ದೇ ಮೆಟ್ Piers. Okay, at this point appears Piers Plowman. So this is where so important character ಅಥವಾ ಪ್ರೊಟಾಗನಿಸ್ಟ್ ಏನು ರಿವೀಲ್ಡ್ ಇನ್ ದ ಪೋಯಟ್ರಿ. ಸೊ ಅವಾಗ ಏನ್ ಮಾಡ್ತಾನೆ, ಸೊ ಈ ಪಿಯೋಸ್ ಏನ್ ಮಾಡ್ತಾನೆ, ಅವರೆಲ್ರಿಗೂ ಸಾಲ್ವೇಶನ್ ಅನ್ನ ಕೊಡಿಸ್ಬೇಕು ಅಂತ ಪ್ರಯತ್ನ ಪಡ್ಬೇಕು ಅಂತ ಅಂದ್ರೆ, ಸೊ ನೀವು ನನ್ನ ಲೈಕ್ ಭೂಮಿಯನ್ನ ಉತ್ತು ಬೆಳೆ ಬೆಳಿಬೇಕು, ಅವಾಗ ನಿಮಗೆಲ್ರಿಗೂ ಸಾಲ್ವೇಶನ್ ಸಿಗುತ್ತೆ ಅಂತ ಹೇಳ್ತಾನೆ. ಓಕೆ, ಸೊ ಹಿ ಸ್ಟೇಟೆಡ್ ದಟ್ ದೋಸ್ ಹೂ ಡೂ ಗುಡ್ ವಿಲ್ ಗೆಟ್ ಸಾಲ್ವೇಶನ್ ಅಂಡ್ ದೋಸ್ ಹೂ ಡೂ ಇವಿಲ್ ವಿಲ್ ಬಿ ಡ್ಯಾಮ್ಡ್ ಅಂತ ಹೇಳ್ತಾ ಹೋಗ್ತಾನೆ. ಓಕೆ, ದ ಪೋಯಮ್ ಇನ್ ಇಟ್ಸ್ ಫಸ್ಟ್ ವರ್ಷನ್ ಎಂಡ್ಸ್ ಹಿಯರ್ with poets passionate plea that only good works can obtain salvation and not pardons and indulgences. ಅಂದ್ರೆ ಯೂಶುವಲ್ ಆಗಿ ಲೈಕ್ ಚರ್ಚ್ ಅಲ್ಲಿ ಬರುವಂತಹ ಪಾರ್ಡನರ್ಸ್ ಇರ್ಬೋದು, ಅಥವಾ ಇಂಟೆಲಿಜೆನ್ಸ್ ಅನ್ನ ಮಾರ್ತಿರ್ತಾರಲ್ವಾ, ಸೊ ಅದೆಲ್ಲವನ್ನ ವಿರೋಧ ಮಾಡ್ತಾ ರೈಟರ್ ಏನ್ ಮಾಡ್ತಾನೆ ಇಲ್ಲಿ, ನಿಜವಾಗಿ ಅಂದ್ರೆ ನಾವು ಯೂಶುವಲ್ ಆಗಿ ನಮ್ಮ ಇಂಡಿಯನ್ ಕಂಟೆಕ್ಸ್ಟ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಕಾಯಕವೇ ಕೈಲಾಸ ಅಂತ ಹೇಳ್ತೀವಲ್ವಾ, ಅದೇ ರೀತಿ ಪಿಯರ್ಸ್ ದ ಪ್ಲೋಮನ್ ಅಲ್ಲೂ ಕೂಡ ಪಿಯರ್ಸ್ ಏನಂತ ಹೇಳ್ತಾನೆ, ಕಾಯಕವನ್ನ ನಂಬಿ ಯಾರು ಕೆಲಸ ಮಾಡ್ತಾರೋ ಅವರಿಗೆ ಒಂದು ಮುಕ್ತಿ ಸಿಗುತ್ತೆ ವಿನಃ ಕಳ್ಳತನ ಮಾಡೋರಿಗೆ ಅವ್ರಿಗೆ ಹೆಲ್ ಅಂತಂದ್ರೆ ನರಕಕ್ಕೆ ಹೋಗ್ತಾರೆ ಅಂತ ಅಲ್ಲಿ ಹೇಳ್ತಾನೆ. ಸೊ ಹಾಗಾದ್ರೆ ನಾನಿಲ್ಲಿ ಒಂದಷ್ಟು ಡೀಟೇಲ್ಸ್ ನ ಕೊಟ್ಟಿದ್ದೀನಿ, ಅದನ್ನ ಓದ್ತಾ ಹೋಗೋಣ. ಸೊ ಇದು ಏನಪ್ಪಾ ಅಂತಂದ್ರೆ ಕತೆ. ಓಕೆ, ಅಂದ್ರೆ ಒಂದು ವರ್ಷನ ಒಂದು ಕತೆ. ಓಕೆ, ಸೊ ಇಷ್ಟು ಕತೆನ ನೀವು ನೆನಪಲ್ಲಿ ಇಟ್ಕೊಳ್ತಪ್ಪ ಅಂತಂದ್ರೆ ಏನೇ ಕ್ವಶನ್ ಬಂದ್ರು ನೀವು ಗೆಸ್ ಮಾಡ್ತಾ ಬರಿತಾ ಹೋಗ್ಬೋದು. ಅದ್ರ ಜೊತೆಗೆ ನಾನಿಲ್ಲಿ ಒಂದಷ್ಟು ಪಾಯಿಂಟ್ಸ್ ಅನ್ನ ಆಡ್ ಮಾಡ್ತಾ ಹೋಗಿದ್ದೀನಿ. ದ ಪೋಯಮ್ ಬಿಗಿನ್ಸ್ ವಿತ್ ದ ನರೇಟರ್ ವಿಲ್ wandering through the Manvern Hill. Okay, so where Langland born, so on a place. In present day ಇದನ್ನ ವಾರ್ಸೆಸ್ಟರ್ಶೈರ್ ಅಂತ ಕೂಡ ಕರೀತಾರೆ. ವೇರ್ ಹಿ ಫಾಲ್ಸ್ ಅಸ್ಲೀಪ್ ಅಂಡ್ ಎಕ್ಸ್ಪೀರಿಯನ್ಸಸ್ ಅ ವಿವಿಡ್ ಡ್ರೀಮ್. ಓಕೆ, ಸೊ ಅಲ್ಲಿ ಅವನಿಗೆ ಕನಸು ಸ್ಟಾರ್ಟ್ ಆಗುತ್ತೆ. In the dream he sees a fair field full of folk representing all of humanity, ಎಲ್ಲ ರೀತಿಯ ಜನರು. People from different social classes and professions are gathered together, illustrating the diversity and complexity of medieval society. It represents the medieval society itself. Among them are priests, friars, beggars, merchants, landlords, who all seek different goals in life. Of course, we are also seeking different goals in our life, alva? Ade riti.
The prologue introduces the poem's major themes of social justice and the moral failings of different societal groups. Okay, so it contains two parts. ಎರಡು ಪಾರ್ಟ್ ಅನ್ನ ಹೊಂದಿದೆ ಪಿಯರ್ಸ್ ದ ಪ್ಲೋಮನ್ ಪೋಯಟ್ರಿ. ಸೊ ಯಾವ್ದಪ್ಪ ಅಂದ್ರೆ ವಿಸಿಯೋ ಅಂಡ್ ವೀಟಾ. ಟೂ ಪಾರ್ಟ್ಸ್ ಅನ್ನ ನಾವೇನಂತ ಕರಿತೀವಿ, ವಿಸಿಯೋ ಅಂಡ್ ವೀಟಾ. ಕನ್ಫ್ಯೂಸ್ ಮಾಡ್ಕೋಬೇಡಿ, ವರ್ಷನ್ಸ್ ಬೇರೆ ಪಾರ್ಟ್ ಬೇರೆ. ಓಕೆ, ಫಾರ್ ಎಕ್ಸಾಂಪಲ್ ಎ ವರ್ಷನ್, ಬಿ ವರ್ಷನ್, ಸಿ ವರ್ಷನ್ ಅಂತಂದ್ರೆ ಸೊ ಮೂರೂ ಕೂಡ ಒಂದೇ ಪೊಯೆಟ್ರಿ ಆಗಿರುತ್ತೆ, ಬೇರೆ ಬೇರೆ ಇದನ್ನ ಯೂಸ್ ಮಾಡ್ಕೊಂಡು ಬರ್ದಿರ್ತಾರೆ ಅಷ್ಟೇ. ಓಕೆ, ಅಂದ್ರೆ ಸ್ವಲ್ಪ ಅಲ್ಲಿ ಇಲ್ಲಿ ಚೇಂಜ್ ಆಗಿರುತ್ತೆ, ಕ್ಯಾರೆಕ್ಟರ್ಸ್ ಅಲ್ಲಿ ಇರ್ಬೋದು, ಹೇಳುವಂತ ಕಥೆಯಲ್ಲಾಗಿರ್ಬೋದು ಅದು. ಬಟ್ ಇಲ್ಲಿ ಒಂದು ಫಾರ್ ಎಕ್ಸಾಂಪಲ್ ನಾನು ಬಿ ಬಗ್ಗೆ ಮಾತಾಡಿದೆ ಅಲ್ವಾ, ಇದರಲ್ಲಿ ಎರಡು ಪಾರ್ಟ್ ಇದೆ. ಅದರಲ್ಲಿ ಒಂದು ಸೊ ಅದರಲ್ಲಿ ಬಿ ವರ್ಷನ್ ಅಲ್ಲಿ ಇರುವಂತದ್ದು ವಿಸಿಯೋ ಅಂಡ್ ವೀಟಾ ಅನ್ನೋ ಎರಡು ಪಾರ್ಟ್. ಓಕೆ, ಸೊ ದಟ್ ಈಸ್ ವಾಟ್ ಟೂ ಪಾರ್ಟ್ಸ್. His versions begins with a tower. Okay, so his dream begins with a tower on a hill. Okay, so ಆ ಹಿಲ್ ಮೇಲೆ ಒಂದು ಟವರ್ ಇರುತ್ತೆ, ರೆಪ್ರೆಸೆಂಟಿಂಗ್ ದ ಟ್ರೂತ್ ಅಥವಾ ಗಾಡ್, ಅಂಡ್ ಎ ಡಂಜಿಯನ್ ಇನ್ ಎ ಡೀಪ್ ವ್ಯಾಲಿ ರೆಪ್ರೆಸೆಂಟಿಂಗ್ ಹೆಲ್. ಸೊ ಒಂದು ಟವರ್ ಇರುತ್ತೆ, ಸೊ ಆ ಟವರ್ ಪಕ್ಕದಲ್ಲೇ ಒಂದು ಡಂಜನ್ ಕೂಡ ಇರುತ್ತೆ. ಸೊ ದಟ್ ಡಂಜನ್ ರೆಪ್ರೆಸೆಂಟ್ಸ್ ಹೆಲ್ ಅಂಡ್ ದ ಫೋರ್ಸಸ್ ಆಫ್ ಫಾಲ್ಸ್ಹುಡ್. ಸೊ ನಾನು ಆಗ್ಲೇ ಹೇಳ್ದೆ ಅಲ್ವಾ, falsehood and the lady mead. Between these two places lies the fair field of folk. ಸೊ ಅಲ್ಲಿ ಜನರು ತುಂಬಿದಂತ ಅಂದ್ರೆ ನಮ್ಮ ಪ್ರಪಂಚ. ಒಂದು ಕಡೆ ಟವರ್ ಇದೆ ಅಂದ್ರೆ ಗಾಡ್ ಅಥವಾ ಟ್ರೂತ್ ಅಥವಾ ಹೆವನ್, ಇನ್ನೊಂದು ಕಡೆ ಏನಿದೆ ಡಂಜನ್ ಇದೆ, ಸೊ ದಟ್ ರೆಪ್ರೆಸೆಂಟ್ಸ್ ಹೆಲ್. ಓಕೆ, ಅಥವಾ ಫಾಲ್ಸ್ಹುಡ್ ಅಥವಾ ಎಲ್ಲ ವೈಸಸ್ ಅನ್ನ ಇದು ರೆಪ್ರೆಸೆಂಟ್ ಮಾಡುತ್ತೆ. ಇಲ್ಲಿ ನಾವು ಅಂದ್ರೆ ಹ್ಯೂಮನ್ ಬೀಯಿಂಗ್ಸ್ ಇರುವಂತಹ ಪ್ಲೇಸ್. ಓಕೆ, ಸೊ ಹೀಗಿರ್ಬೇಕಾದ್ರೆ ವುಮನ್ ನೇಮ್ಡ್ ಹೋಲಿ ಚರ್ಚ್, ನಾನು ಹೇಳ್ದೆ ಅಲ್ವಾ ದ ಲೇಡಿ ಅಂತ, ಶಿ ಅಪಿಯರ್ಸ್ ಅಂಡ್ ಇನ್ಸ್ಟ್ರಕ್ಟ್ಸ್ ವಿಲ್ ಆನ್ ದ ನೇಚರ್ ಆಫ್ ಟ್ರೂತ್, ದ ಪಾತ್ ಟು ಸಾಲ್ವೇಷನ್ ಅಂಡ್ ದ ಡೇಂಜರ್ಸ್ ಆಫ್ ಸಿನ್. ಶಿ ಟೀಚಸ್ ಹಿಮ್ ದಟ್ ದ ಕೀ ಟು ಸಾಲ್ವೇಷನ್ ಲೈಸ್ ಇನ್ ಲವಿಂಗ್ ಗಾಡ್. ಸೊ ಟ್ರುತ್ ಅಂದ್ರೆ ಏನಂತ ಹೇಳ್ತಾಳೆ ಅವಳು, ಲವ್ ಅಂತ ಹೇಳ್ತಾಳೆ. ದ ಹೋಲಿ ಚರ್ಚ್. ಓಕೆ, ಲಿವಿಂಗ್ ಅ ಲೈಫ್ ಆಫ್ ಚಾರಿಟಿ ಅಂಡ್ ಹ್ಯುಮಿಲಿಟಿ. ಸೊ ನಮ್ಮನ್ನ ನಾವು ಕಷ್ಟಪಟ್ಟು ದುಡಿಯೋದ್ರ ಮೂಲಕ ಸಾಲ್ವೇಶನ್ ನ ಕಾಣಬಹುದು ಅಂತ ಹೇಳೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ವಿಲ್ ಅಂತಂದ್ರೆ ನರೇಟರ್. ವಿಲ್ ಈಸ್ ಇಂಟ್ರೊಡ್ಯೂಸ್ ಟು ಪಿಯರ್ಸ್ ದ ಪ್ಲೋಮನ್ ಇನ್ ದಿಸ್ ವಿಷನ್. ಸೊ ಆ ಕನಸಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಿಯರ್ಸ್ ಈಸ್ ಎ ಹಂಬಲ್ ಹಾರ್ಡ್ ವರ್ಕಿಂಗ್ ಫಾರ್ಮರ್ who embodies Christian virtue. ಓಕೆ, ಕ್ರಿಶ್ಚಿಯಾನಿಟಿಯ ಒಳ್ಳೆ ಗುಣಗಳನ್ನ ಪಿಯರ್ಸ್ ರೆಪ್ರೆಸೆಂಟ್ ಮಾಡ್ತಾನೆ. ಅಂಡ್ ಲೇಬರ್, ಕೆಲಸ, ಕಷ್ಟಪಟ್ಟು ದುಡಿಯೋದು. ಪಿಯರ್ಸ್ ಬಿಕಮ್ಸ್ ಅ ಗೈಡ್. ಓಕೆ, ಸೊ ದಿಸ್ ಇಸ್ ಇಂಪಾರ್ಟೆಂಟ್ ಪಾಯಿಂಟ್. ಪಿಯರ್ಸ್ ಬಿಕಮ್ಸ್ ಅ ಗೈಡ್ ಲೀಡಿಂಗ್ ದ ಗ್ರೂಪ್ ಅಥವಾ ಲೀಡಿಂಗ್ ದ ಪೀಪಲ್ ಟು ದ ಟ್ರೂತ್ ಆರ್ ಗಾಡ್. ಅಂಡ್ he emphasizes the importance of honest labor as a form of worship and the path to spiritual fulfillment. So here we can interpret. ಸೊ ಯಾವುದೇ ಧರ್ಮ ಆಗ್ಲಿ, ಯಾವುದೇ ಧರ್ಮಶಾಸ್ತ್ರ ಆಗ್ಲಿ, ಯಾವುದೇ ಪವಿತ್ರ ಗ್ರಂಥಗಳಾಗ್ಲಿ, ಎಲ್ಲವೂ ಕೂಡ ಹೇಳೋದು ಒಂದೇ, ದೇವರು ಇರೋದು ಒಬ್ಬನೇ, ಅದೇ ಸತ್ಯ. ಅದನ್ನ ಮೋಕ್ಷ ಪಡಿಬೇಕು ಅಂತಂದ್ರೆ, ದೇವರನ್ನ ಸೇರ್ಬೇಕು ಅಂತಂದ್ರೆ ನಾವು ಕಷ್ಟಪಟ್ಟು ದುಡಿಬೇಕು, ಬೇರೆಯವರನ್ನ ಲೈಕ್ ರೆಸ್ಪೆಕ್ಟ್ ಮಾಡಬೇಕು, ಬೇರೆಯವರಿಗಾಗಿ ಬದುಕಬೇಕು ಅಂತ ಹೇಳ್ತಾ ಹೋಗೋದೆ. ಎಲ್ಲ ಧರ್ಮಶಾಸ್ತ್ರಗಳು ಕೂಡ ಇದನ್ನೇ ಹೇಳ್ತಾ ಹೋಗೋದು. ಸೊ ದಟ್ ಈಸ್ ವಾಟ್ 14th ಸೆಂಚುರಿನಲ್ಲಿ ವಿಲಿಯಂ ಲ್ಯಾಂಗ್ಲೆಂಡ್ ಹೇಳಿದಾನೆ. ಸೊ ಲೈಕ್ ಚಾಸರ್ ಕೂಡ ಅದನ್ನೇ ಹೇಳ್ತಾ ಹೋಗ್ತಾನೆ ಇಂಡೈರೆಕ್ಟ್ ಆಗಿ. ಸೊ ಇಲ್ಲಿ ನಾವು ಇವತ್ತಿಗೂ ಕೂಡ ನಮ್ಮ ಧರ್ಮಗಳಲ್ಲೂ ಕೂಡ ನಾವು ಅದನ್ನೇ ಕಾಣಬಹುದು. ಹಾಗಾದ್ರೆ ದೇವರು ಒಬ್ಬನೇ, ನಾಮ ಹಲವು ಅಂತ ಹೇಳೋದು ಸುಳ್ಳಲ್ಲ. ಇನ್ ದಿಸ್ ವಿಷನ್ ಪಿಯರ್ಸ್ ಟೇಕ್ಸ್ ಆನ್ ದ ರೋಲ್ ಆಫ್ ಅ ಕ್ರೈಸ್ಟ್ ಲೈಕ್ ಫಿಗರ್. ಅಂದ್ರೆ ಇಲ್ಲಿ ಪಿಯರ್ಸ್ ರೆಪ್ರೆಸೆಂಟ್ಸ್ ಕ್ರೈಸ್ಟ್ ಹಿಮ್ಸೆಲ್ಫ್. ಅಂದ್ರೆ ಇಲ್ಲಿ ಗಾಡ್ ಅನ್ನೇ ಅವನು ರೆಪ್ರೆಸೆಂಟ್ ಮಾಡ್ತಾ ಇರುವಂತದ್ದು. ಆಫರಿಂಗ್ ಅ ಪ್ರಾಕ್ಟಿಕಲ್ ಅಂಡ್ ಮೋರಲ್ ಇಂಟರ್ಪ್ರಿಟೇಷನ್ ಆಫ್ ಲೈಫ್ಸ್ ಪರ್ಪಸ್. ಜೀವನದ ಉದ್ದೇಶವನ್ನ ಅವನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದಾನೆ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಸೆಕ್ಷನ್ಸ್ ಆಫ್ ಪಿಯರ್ಸ್ ಪ್ಲೋಮನ್ ಈಸ್ ದ ಡಿಪಿಕ್ಷನ್ ಆಫ್ ದ 7 ಡೆಡ್ಲಿ ಸಿನ್ಸ್. ಸೊ ನಾನು ಯಾವ್ದಾವ್ದು 7 ಡೆಡ್ಲಿ ಸಿನ್ಸ್ ಅಂತ ಹೇಳ್ದೆ ಅಲ್ವಾ, ಸೊ ಅವುಗಳು ಬರ್ತಾವಲ್ವಾ, ಆ ಸೀನ್ ನ ತುಂಬಾ ಫೇಮಸ್ ಸೀನ್ ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ.
ದ ಸಿನ್ಸ್ ಮೇಕ್ ಕನ್ಫೆಷನ್ಸ್ ಆಫ್ ದೇರ್ ವಿಕೆಟ್ನೆಸ್, ಅಂದ್ರೆ ತಮ್ಮ ಕೆಟ್ಟ ಗುಣಗಳ ಬಗ್ಗೆ ತಾವೇನೆ ಕನ್ಫೆಸ್ ಮಾಡ್ಕೊಳ್ತಾ ಹೋಗ್ತವೆ. ಆಫ್ಟರ್ ದ ಸಿನ್ಸ್ ಆರ್ ಕನ್ಫೆಸ್ಡ್, ಪಿಯೋಸ್ ಇನ್ಸ್ಟ್ರಕ್ಟ್ಸ್, ಅಂದ್ರೆ ಪಿಯೋಸ್ ಅಂದ್ರೆ ಇಲ್ಲಿ ಕ್ರೈಸ್ಟ್ ಲೈಕ್ ಫಿಗರ್ ಇದನ್ನಲ್ವಾ, ಪಿಯೋಸ್ ಪ್ಲೋಮನ್ ಪ್ರೊಟಾಗನಿಸ್ಟ್, ಅವನು ಇನ್ಸ್ಟ್ರಕ್ಟ್ ಮಾಡ್ತಾನೆ ಜನರಿಗೆ ಏನಂತ, ಆನ್ ಹೌ ಟು ಅಟೋನ್ ಫಾರ್ ದೇರ್ ಮಿಸ್ ಡೀಡ್ಸ್, ಅಂದ್ರೆ ಹೌ ಟು ಕನ್ಫೆಸ್ ಅಂಡ್ ರಿಟರ್ನ್ ಟು ದ ಪಾತ್ ಆಫ್ ರೈಟಿಯಸ್ನೆಸ್, ಅಂದ್ರೆ ಸೊ ತಮ್ಮ ತಪ್ಪಿನ ಅರಿವನ್ನ ಮಾಡಿಕೊಂಡು ಒಳ್ಳೆ ದಾರಿಯಲ್ಲಿ ನಡೆಯೋದು ಹೇಗೆ ಅಂತ ಅವನು ಅವ್ರಿಗೆ ಹೇಳ್ಕೊಡ್ತಾ ಹೋಗ್ತಾನೆ. ಹಿ ಅಡ್ವೈಸಸ್ ದಟ್ ದೇ ಕಲ್ಟಿವೇಟ್ ವರ್ಚ್ಯೂ ಥ್ರೂ ಪೆನಾನ್ಸ್, ಪ್ರೇಯರ್ ಅಂಡ್ ಗುಡ್ ವರ್ಕ್ಸ್. ಇನ್ ಒನ್ ವಿಷನ್, ಅಂದ್ರೆ ಒಂದು ಕನ್ಸಲ್ಲಿ, ಪಿಯರ್ಸ್ ಡಿಸ್ಕ್ರೈಬ್ಸ್ ಹೌ ಪ್ಲೋಯಿಂಗ್ ದ ಫೀಲ್ಡ್, ಉಳುಮೆ ಮಾಡೋದು, ಸಿಂಬಲೈಸಿಂಗ್ ದಿ ವರ್ಕ್ ಆಫ್ ದ ಚರ್ಚ್, ಈಸ್ ದ ಕೀ ಟು ಸಸ್ಟೈನಿಂಗ್ ಬೋತ್ ದ ಬಾಡಿ ಅಂಡ್ ದ ಸೋಲ್, ಅಂದ್ರೆ ನಾವು ಮನುಷ್ಯರು ನಾವು ಯಾವ ರೀತಿಯಾಗಿ ನಮ್ಮ ದೇಹವನ್ನ ದಂಡಿಸಿ ಮೋಕ್ಷವನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ದಾನೆ. Pierce's flowing metaphor extends to his vision of the last judgment. So it means based on our hard work, and honest, so God will judge, so whether we go to hell or heaven. Where the wheat ಅಂದ್ರೆ so that ಕ್ರಾಪ್ ಆಯ್ತಾ, ಫ್ಲೋ ಮಾಡಿದ್ಮೇಲೆ ನಮ್ಗೆ ಸಿಗುವಂತಹ ಕ್ರಾಪ್, ದ ವೀಟ್ ರೆಪ್ರೆಸೆಂಟಿಂಗ್ ದ ವರ್ಚ್ಯೂಸ್, ವಿಲ್ ಬಿ ಸೆಪರೇಟೆಡ್ ಫ್ರಮ್ ದ ಶಾಫ್ ರೆಪ್ರೆಸೆಂಟಿಂಗ್ ಸಿನ್ನರ್ಸ್. The later part describes the narrator's search for three allegorical characters. ಅಂದ್ರೆ ಇದು ಇನ್ನೊಂದು ವರ್ಷನ್ ಅಲ್ಲಿ ಬರುವಂತದ್ದು. ಓಕೆ, ಸೊ ಲೈಕ್ ಫಸ್ಟ್ ವರ್ಷನ್ ಅಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಟ್ರೂತ್ ಅಥವಾ ಗಾಡ್ ಅಥವಾ ಲವ್ ಅನ್ನ ಹುಡ್ಕೋದಾಗಿದ್ರೆ, ಸೊ ನೆಕ್ಸ್ಟ್ ವರ್ಷನ್ ಅಲ್ಲಿ ನಮ್ಗೆ ನರೇಟರ್ ಡೂ ವೆಲ್, ಡೂ ಬೆಟ್ ಅಂಡ್ ಡೂ ಬೆಟರ್ ಅನ್ನ ಹುಡ್ಕೋದ್ನ ಕಾಣ್ತಾ ಹೋಗ್ತೀವಿ. ಓಕೆ, ಡೂ ಬೆಟ್ ಮೀನ್ಸ್ ಡೂ ಬೆಟರ್, ಡೂ ಬೆಸ್ಟ್ ಮೀನ್ಸ್ ಡೂ ಬೆಸ್ಟ್, ಅಂದ್ರೆ ಒಳ್ಳೆ ಕೆಲಸವನ್ನ ಮಾಡೋದು, ಸರಿಯಾಗಿ ಇದ್ದು ಸರಿಯಾಗಿ ನಡೆದು ಸರಿಯಾದ ಕೆಲಸವನ್ನೇ ಮಾಡೋದು. ಹೂ ಇಲಿಸ್ಟ್ರೇಟ್ ತ್ರೀ ವೇಸ್ ಆಫ್ ವರ್ಚ್ಯೂ ಆಫ್ ಕನ್ಸೈನ್ಸ್, ಗ್ರೇಸ್ ಅಂಡ್ ಚಾರಿಟಿ. The poem ends with an apocalyptic vision in which Piers prepares for the final battle against Antichrist, ತಪ್ಪುಗಳು, ವೈಸಸ್ನ ವಿರುದ್ಧವಾಗಿ. This conclusion underscores the ongoing struggle between good and evil, truth and falsehood, and the importance of vigilance and faith in the ಕ್ರಿಶ್ಚಿಯನ್ ಲೈಫ್. ಸೊ ಈ ರೀತಿಯಾಗಿ ಮೊರಾಲಿಟಿ ಬಗ್ಗೆ, ಥಿಯಾಲಜಿ ಬಗ್ಗೆ ಇನ್ ಡೀಟೇಲ್ ಆಗಿ ವಿಲಿಯಂ ಲ್ಯಾಂಗ್ಲೆಂಡ್ ಪಿಯರ್ಸ್ ದ ಪ್ಲೋಮನ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಹೇಳ್ತಾ ಹೋಗ್ತಾರೆ. ಸೊ ಅವನ ಕಾಲದಲ್ಲಿ ಇದ್ದಂತಹ ಕರಪ್ಟ್ ಚರ್ಚ್ ಬಗ್ಗೆ ಹೇಳ್ತಾ, ಸೊ ಸಾಮಾನ್ಯ ಮನುಷ್ಯ ಆದವನು ಆ ಕರಪ್ಟ್ ಚರ್ಚ್ನ ಫಾಲೋ ಮಾಡೋದ್ರ ಬದಲಾಗಿ ಹೋಲಿ ಚರ್ಚ್ ಹೇಳುವಂತಹ ಸಂದೇಶಗಳನ್ನ ಫಾಲೋ ಮಾಡ್ತಾ ಒಳ್ಳೆ ಜೀವನವನ್ನ ಸಾಗಿಸಿ ಮೋಕ್ಷವನ್ನ ಪಡಿಬೇಕು, ಕಷ್ಟಪಟ್ಟು ದುಡಿಬೇಕು, ಬೇರೆಯವರಿಗಾಗಿ ಬದುಕಬೇಕು ಅಂತ ಇದೆಲ್ಲ ಪಾಠಗಳನ್ನ ಪಿಯರ್ಸ್ ದ ಪ್ಲೋಮನ್ ಅಲ್ಲಿ ಹೇಳ್ತಾ ಹೋಗ್ತಾನೆ. ಓಕೆ, ಸೊ ಲ್ಯಾಂಗ್ಲ್ಯಾಂಡ್, ಸೊ ಓನ್ಲಿ, ಸೊ ಇದೇನಪ್ಪಾ ಅಂದ್ರೆ ದ ಇನ್ಫಾರ್ಮೇಶನ್ ರಿಗಾರ್ಡಿಂಗ್ ಪಿಯರ್ಸ್ ದ ಪ್ಲೋಮನ್. ನಾನು ಇಲ್ಲಿವರೆಗೆ ಹೇಳಿದ್ದಷ್ಟು ಇನ್ಫಾರ್ಮೇಶನ್ ಮತ್ತೆ ಸ್ಟೋರಿ ಬಂದು ಪಿಯರ್ಸ್ ದ ಪ್ಲೋಮನ್. ಓಕೆ, ಸೊ ವಿಲಿಯಂ ಲ್ಯಾಂಗ್ಲ್ಯಾಂಡ್ಸ್ ಓನ್ಲಿ ಅದರ್ ನೋನ್ ವರ್ಕ್ ಇಸ್ ಫ್ರಾಗ್ಮೆಂಟರಿ ಅಂತಂದ್ರೆ ಪೀಸ್ ಒಂದು ಅಲ್ಲೊಂಚೂರು ಇಲ್ಲೊಂಚೂರು ಸಿಕ್ಕಿರುವಂತಹ ಫ್ರಾಗ್ಮೆಂಟರಿ ಪೋಮ್ ಕಾಲ್ಡ್ ರಿಚರ್ಡ್ ದ ರೀಡ್ಲೆಸ್. ಓಕೆ, ಸೊ ಯೂಶಲ್ ಆಗಿ ಇದನ್ನ ಮೈನರ್ ವರ್ಕ್ ಅಂತ ಹೇಳ್ತಾರೆ, ಬಟ್ ಯಾರು ಅಷ್ಟಾಗಿ ಇದನ್ನ ಗಮನ ಕೊಟ್ಟು ಓದ್ಕೊಳ್ಳಲ್ಲ. ಸ್ಟಿಲ್, ಸೊ ಕಾಂಪಿಟೇಷನ್ ಲೆವೆಲ್ ಜಾಸ್ತಿ ಆಗ್ತಾ ನಮಗೆ ಗೊತ್ತಿಲ್ಲ, ನೆಟ್ KSET ಆಗಿರ್ಬೋದು, ಲೈಕ್ GPSTR ಆಗಿರ್ಬೋದು, ಸೊ ಎಲ್ಲದನ್ನ ನಾನು ಉದ್ದೇಶ ಇಟ್ಕೊಂಡು ಟೀಚ್ ಮಾಡ್ತಿರೋದ್ರಿಂದ ಸೊ ಈವನ್ ಮೈನರ್ ವರ್ಕ್ಸ್ ಅನ್ನು ಕೂಡ ನಾನು ಇಲ್ಲಿ ಕವರ್ ಮಾಡ್ತಾ ಹೋಗಿದ್ದೀನಿ. ರಿಚರ್ಡ್ ದ ರೀಡ್ಲೆಸ್, ವಿಚ್ ಈಸ್ ಅ ಪೊಲಿಟಿಕಲ್ ಕ್ರಿಟಿಕ್ ಆಫ್ ಕಿಂಗ್ ರಿಚರ್ಡ್ ದಿ ಸೆಕೆಂಡ್. ಸೊ ಯೂಶುವಲ್ ಆಗಿ ರಿಚರ್ಡ್ ದ ಸೆಕೆಂಡ್ ಪೀರಿಯಡ್ ಅನ್ನ ನಾವು ವರ್ಸ್ಟ್ ಪೀರಿಯಡ್ ಅಂತ ಕರಿತೀವಿ. ಸೊ ಲೈಕ್ ಚಾಸರ್ ಕೂಡ ರಿಚರ್ಡ್ ದ ಸೆಕೆಂಡ್ ಅಲ್ಲಿ ಬರ್ತಾ ಹೋಗ್ತಾನೆ, ಅಂದ್ರೆ ಅವನ ಕಾಲದಲ್ಲಿ ಹಿ ವಾಸ್ ವರ್ಕಿಂಗ್ ಅಂಡರ್ ಗೌಂಟ್. ಸೊ ಹಾಗಾಗಿ ಲೈಕ್ ಅವನ ರಿಚರ್ಡ್ ದ ಸೆಕೆಂಡ್ ಮೇಲೆ ಎಷ್ಟೊಂದು ಕಥೆಗಳು, ಲೈಕ್ ಶೇಕ್ಸ್ಪಿಯರ್ ಆಗಿರ್ಬೋದು, ಚಾಸರ್ ಆಗಿರ್ಬೋದು, ಸೊ ಎಷ್ಟೊಂದು ಜನ ಬರಿತಾ ಹೋಗಿರೋದನ್ನ ನೋಡ್ಬೋದು. ಸೊ ಇಷ್ಟು ಇನ್ಫಾರ್ಮೇಶನ್ ಬಂದು ವಿಲಿಯಂ ಲ್ಯಾಂಗ್ಲ್ಯಾಂಡ್. ಓಕೆ,
ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ರೈಟರ್ ಯಾರಪ್ಪ ಅಂತಂದ್ರೆ ಜಾನ್ ಗವರ್, 1330 to 1408. ಸೊ 1340 to 1400 ಯಾರಪ್ಪ ಅಂತಂದ್ರೆ ಚಾಸರ್ ಪೀರಿಯಡ್. ಹಾಗಾದ್ರೆ ಇಲ್ಲಿ ಚಾಸರ್ ಸತ್ತ ಮೇಲೆ ಜಾನ್ ಗವರ್ ಸತ್ತಿರೋದನ್ನ ಇಲ್ಲಿ ನಾವು ಕಾಣಬಹುದು. He was an influential English poet and a contemporary of Geoffrey Chaucer. Okay, so produced works in 3 languages like Chaucer. ಓಕೆ, ಚಾಸರ್ ರೀತಿನೇ ಇವನು ಕೂಡ ಏನಪ್ಪಾ ಅಂದ್ರೆ 3 languages ಅಲ್ಲಿ ಬರೆದಿರೋದನ್ನ ಕಾಣ್ಬೋದು. ಸೊ ಇಂಗ್ಲಿಷ್, ಲ್ಯಾಟಿನ್ ಅಂಡ್ ಫ್ರೆಂಚ್ ಲ್ಯಾಂಗ್ವೇಜ್. ಸೊ ಜಾನ್ ಗವರ್ಸ್ poetry delves into moral, political and philosophical themes, often addressing social issues like ವಿಲಿಯಂ ಲ್ಯಾಂಗ್ಲ್ಯಾಂಡ್. ವಿಲಿಯಂ ಲ್ಯಾಂಗ್ಲ್ಯಾಂಡ್ ರೀತಿ ಇವನು ಕೂಡ ಸೋಷಿಯಲ್ ಇಶ್ಯೂಸ್ ನ ಅಡ್ರೆಸ್ ಮಾಡ್ತಾ ಹೋಗ್ತಾನೆ. ದ ನೀಡ್ ಫಾರ್ ರಿಫಾರ್ಮ್ ಇನ್ ಅ troubled world. So the society is always troubled. The reformers come and they try to reform the society in their own way. Gower was well educated, which is evident from the depth of his knowledge in his works. I already told you that from the works written by the writers, ನಾವೇನ್ ಮಾಡ್ತೀವಿ, ಅವರ ನಾಲೆಡ್ಜ್ ಅನ್ನ ಅಳಿತಾ ಹೋಗ್ತೀವಿ. ಹಿ ಹ್ಯಾಡ್ ಕ್ಲೋಸ್ ಟೈಸ್ ಟು ಚಾಸರ್. ಚಾಸರ್ ಜೊತೆ ಅವನಿಗೆ ಒಳ್ಳೆ ಸಂಬಂಧ ಇರುತ್ತೆ, ಬಟ್ ಅವನು ರೈವಲ್ ಕೂಡ ಆಗಿರ್ತಾನೆ. ಟು ಹೂಮ್ ಈ ಡೆಡಿಕೇಟೆಡ್ ಪಾರ್ಟ್ಸ್ ಆಫ್ ಹಿಸ್ ವರ್ಕ್ ಕನ್ಫೆಸಿಯೋ ಅಮ್ಯಾಂಟಿಸ್. ಕನ್ಫೆಸಿಯೋ ಅಮ್ಯಾಂಟಿಸ್ ಅನ್ನ ಇವನು ಯಾರಪ್ಪ ಅಂತಂದ್ರೆ ಜಾನ್ ಗವರ್ ಡೆಡಿಕೇಟೆಡ್ ಟು Chaucer, Geoffrey Chaucer, and who also mentioned Gower in his writings. ಅಂದ್ರೆ ಚಾಸರ್ ಏನಪ್ಪ ಮಾಡಿದ್ದಾನೆ, ತನ್ನ ರೈಟಿಂಗ್ ಅಲ್ಲಿ ಜಾನ್ ಗವರ್ ಅನ್ನ ಮೆನ್ಷನ್ ಮಾಡ್ತಾ ಹೋಗಿದ್ದಾನೆ. ಚಾಸರ್ ಡೆಡಿಕೇಟೆಡ್ ಹಿಸ್ ಟ್ರೈಲಸ್ ಅಂಡ್ ಕ್ರಿಸೀಡ್. ಟ್ರೈಲಸ್ ಅಂಡ್ ಕ್ರಿಸೀಡ್ ಅಲ್ಲಿ ಚಾಸರ್ ಏನ್ ಮಾಡಿದಾನೆ, ಜಾನ್ ಗವರಿಗೆ ಡೆಡಿಕೇಟ್ ಮಾಡ್ತಾ ಮೋರಲ್ ಗವರ್ ಅಂತ ಕರೆಯೋದು ಅಲ್ಲೇನೆ. ಓಕೆ, ಸೊ ಟ್ರೈಲಸ್ ಅಂಡ್ ಕ್ರಿಸೀಡ್ ಅನ್ನ ಜಾನ್ ಗವರಿಗೆ ಡೆಡಿಕೇಟ್ ಮಾಡ್ತಾ ಹಿ ಕಾಲ್ಡ್ ಗವರ್ ಆಸ್ ಮೋರಲ್ ಗವರ್. ಮೋರಲ್ ಗವರ್. Okay, please do remember that. Gower lived through significant historical events including the Black Death. The Black Death occurred between 1348 to 1350. Okay, so ಹಾಗಾದ್ರೆ ಅಲ್ಲಿ ಸೊಸೈಟಲ್ ಇನ್ಫ್ಲೂಯೆನ್ಸ್ ಇವನ ವರ್ಕ್ಸ್ ಮೇಲೆ ತುಂಬಾನೇ ಇರುತ್ತೆ. ಓಕೆ, ಸೊ ಅಲ್ಲಿ ಬ್ಲ್ಯಾಕ್ ಡೆತ್ ಮೂಲಕ ಲೈಕ್ ಲ್ಯಾಕ್ ಟುಗೆದರ್ ಪೀಪಲ್ ಏನಾಗ್ತಾರೆ, ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಹೋಗ್ತಾರೆ. ಸೊ ಫ್ಯೂಡಲ್ ಸಿಸ್ಟಮ್ ತಲೆ ಕೆಳಗಾಗುತ್ತೆ. ಸೊ ಅಲ್ಲಿ ಲೈಕ್ ವೇಜಸ್ ಅಂತಂದ್ರೆ ಕೂಲಿ ಕೆಲ್ಸಕ್ಕಾಗಿ ದುಡಿಯುವಂತ ಜನರೇ ಇಲ್ದೇನೆ ಕೂಲಿಗೆ ತುಂಬಾ ಡಿಮ್ಯಾಂಡ್ ಉಂಟಾಗುತ್ತೆ. ಸೊ ಅವಾಗ ಲೋವರ್ ಕ್ಲಾಸ್ ಪೀಪಲ್ ಬೆಳೀತಾ ತಮ್ಮ ಸ್ಟೇಟಸ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತಾರೆ. ಸೊ ವೇರಿಯಸ್ ಕೈಂಡ್ಸ್ ಆಫ್ ಸೊಸೈಟಲ್ ಚೇಂಜಸ್ ಆಗ ಆ ಕಾಲದಲ್ಲಿ ಆಗತ್ತೆ. ದ ಪೆಸೆಂಟ್ಸ್ ರಿವೋಲ್ಟ್. ಸೊ ಅದೇ ಕಾಲದಲ್ಲಿ ಪೆಸೆಂಟ್ಸ್ ರಿವೋಲ್ಟ್ ಕೂಡ ಆಗೋದು. ಯಾಕಪ್ಪ ಅಂತಂದ್ರೆ ಲೈಕ್ ಬ್ಲ್ಯಾಕ್ ಡೆತ್ ಆಗುತ್ತೆ. ಬ್ಲ್ಯಾಕ್ ಡೆತ್ ಇಂದ ಎಷ್ಟೊಂದು ಜನ ಸತ್ತಿರ್ತಾರೆ. ಸೊ ಅವಾಗ ಕೂಲಿ ಕಾರ್ಮಿಕರಿಗೆ ಬೇಡಿಕೆ ಉಂಟಾಗತ್ತೆ. ಸೊ ಅದೇ ಸಂದರ್ಭದಲ್ಲಿ ಲೈಕ್ ಏನಪ್ಪಾ ಅಂತಂದ್ರೆ ಅಪ್ಪರ್ ಕ್ಲಾಸ್ ಪೀಪಲ್ ಪೋಲ್ ಟ್ಯಾಕ್ಸ್ ಅನ್ನ ಹಾಕ್ತಾರೆ. ಪೋಲ್ ಟ್ಯಾಕ್ಸ್ ನ ರೇಟ್ ಅನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಸೊ ಕೆಲ್ಸನೇ ಇಲ್ದಿರುವಂತಹ ಕಾಲದಲ್ಲಿ, ನರಳುತ್ತಿರುವಂತಹ ಕಾಲದಲ್ಲಿ ಹೆಚ್ಚು ಹೆಚ್ಚು ತೆರಿಗೆನ ಕೊಡೋಕಾಗದೆ ಸಾಮಾನ್ಯ ಜನ ದಂಗೆ ಹೇಳ್ತಾರೆ. ಸೊ ಅದು ಕೂಡ ಪೆಸೆಂಟ್ಸ್ ರಿವೋಲ್ಟ್ಗೆ ಕಾರಣ ಆಗುತ್ತೆ 1381 ನಲ್ಲಿ. ಅಂಡ್ ದ ಆನ್ ಗೋಯಿಂಗ್ 100 years ವಾರ್ ಬಿಟ್ವೀನ್ ಇಂಗ್ಲೆಂಡ್ ಅಂಡ್ ಫ್ರಾನ್ಸ್. ಇದು ಕೂಡ ಸಮಾಜದ ಮೇಲೆ ಒಂದು ತೀವ್ರ ರೀತಿಯಾದಂತಹ ಪರಿಣಾಮವನ್ನ ಬೀರುತ್ತೆ. ವಾರ್ ಅಂತಂದ್ರೆ ಅಫ್ಕೋರ್ಸ್ ಇಂಗ್ಲೆಂಡ್ ಹ್ಯಾಸ್ ಟು ಇನ್ವೆಸ್ಟೆಡ್ ಸೋ ಮಚ್ ಮನಿ ಅಂಡ್ ಎಕನಾಮಿ ಏನಾಗಿರುತ್ತೆ, ಬೀಳ್ತಾ ಇರುತ್ತೆ. ಎಕನಾಮಿ ವಾಸ್ ಡಿಕೇಯಿಂಗ್ ಅಟ್ ದ ಟೈಮ್. ಸೊ to balance that, upper class people started to asking for more taxes ಅನ್ನ ಹೆಚ್ಚು ಮಾಡ್ತಾ the lower class people started to suffer under the upper class people. So ಇವಾಗ peasants revolt ಕೂಡ ಸ್ಟಾರ್ಟ್ ಆಗಿರುತ್ತೆ. These events influenced his work, especially in his reflections on social order, morality and justice. ಸೊ ಇದೆಲ್ಲವೂ ಕೂಡ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ದಟ್ ಈಸ್ ವೈ ಇವನ್ ದ ಲೈಕ್ ನಮಗೆ ಏನಪ್ಪಾ ಅಂತಂದ್ರೆ ಸಿಲೆಬಸ್ ಅನ್ನ ಕೊಡ್ತಾರೆ ಓದ್ಕೊಳ್ಳೋಕೆ. ಸೊ ಅದರಲ್ಲಿ ಬ್ಯಾಕ್ ಗ್ರೌಂಡ್ ಅನ್ನ ಪಕ್ಕಾ ಮೆನ್ಷನ್ ಮಾಡಿರ್ತಾರೆ. ಯಾಕೆ ಅಂತಂದ್ರೆ
ಬ್ಯಾಕ್ ಗ್ರೌಂಡ್ ಅನ್ನ ಓದಿನೇ ನಾವೇನಪ್ಪಾ ಅಂತಂದ್ರೆ ಸೊ ರೈಟರ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು ಅಥವಾ ಅವರ ವರ್ಕ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದು. ಬಿಕಾಸ್ ದೀಸ್ ಸೊಸೈಟಲ್ events influenced their works, their personal life. That is why we should know the background. Okay, so ಹಾಗಾದ್ರೆ ಜಾನ್ ಗವರ್ನ 3 ಪೀರಿಯಡ್ ವರ್ಕ್ಸ್ ಯಾವ್ದೆಲ್ಲ ಬರುತ್ತೆ ನೋಡ್ತಾ ಹೋಗೋಣ. ಲೇಟರ್ ಇನ್ ಲೈಫ್ ಗವರ್ ಬಿಕೇಮ್ ಬ್ಲೈಂಡ್. ಸೊ ಅವನ ನಂತರದ ಜೀವನದಲ್ಲಿ ಅವನು ಮಿಲ್ಟನ್ ರೀತಿ ಇವನು ಕೂಡ ಬ್ಲೈಂಡ್ ಆಗ್ಬಿಡ್ತಾನೆ. ಅ ಫ್ಯಾಕ್ಟ್ ದಟ್ ಹಿ ಮೆನ್ಷನ್ಸ್ ಇನ್ ಹಿಸ್ ಪೋಯಟ್ರಿ, ಅವನ ಪೊಯೆಟ್ರಿನಲ್ಲೇ ಅವನು ಮೆನ್ಷನ್ ಮಾಡ್ಕೊಂಡಿದ್ದಾನೆ. ಹಿ ಸ್ಪೆಂಡ್ ಹಿಸ್ ಲಾಸ್ಟ್ ಇಯರ್ಸ್ ಆಸ್ ಎ ಲೇಮನ್ ಅಟ್ ದ ಪ್ರಯರಿ ಆಫ್ ಸೇಂಟ್ ಮೇರಿ ಆವರಿ ಇನ್ ಸೌತ್ ವಾಕ್ ಲಂಡನ್ ಅಂಡ್ ಹಿ ಡೈಡ್ ಇನ್ 1408. ಸೊ ಹಾಗಾದ್ರೆ ಸೊ ಇವರ 3 ರೀತಿಯ ವರ್ಕ್ಸ್ ಗಳು ಯಾವ್ದಪ್ಪ ಅಂತಂದ್ರೆ ಮಿರರ್ ಡೆ ಲೋಮ್. ಓಕೆ, ಸೊ ಇದನ್ನ ಮಿರರ್ ಆಫ್ ಮ್ಯಾನ್ ಅಂತ ಕೂಡ ಕರೀತಾರೆ, ಅಥವಾ ಸ್ಪೆಕ್ಯುಲಮ್ ಹೋಮೋನಿಸ್ ಅಂತ ಕೂಡ ಕರೀತಾರೆ, ಅಥವಾ ಸ್ಪೆಕ್ಯುಲಮ್ ಮೆಡಿಟ್ಯಾಂಟೀಸ್. ನಮಗೆಲ್ರು ಗೊತ್ತಿರೋ ಟೈಟಲ್ ಯಾವ್ದಪ್ಪ ಅಂದ್ರೆ ಸ್ಪೆಕ್ಯುಲಮ್ ಮೆಡಿಟ್ಯಾಂಟೀಸ್ ಅಂತ ಮಾತ್ರ ಗೊತ್ತಿರುತ್ತೆ. ಓಕೆ, ಸ್ಪೆಕ್ಯುಲಮ್ ಮೆಡಿಟ್ಯಾಂಟೀಸ್ ಅಥವಾ ಮಿರರ್ ಆಫ್ ಮ್ಯಾನ್ ಅಂತ ಕೂಡ ಇದನ್ನ ಕರೀತಾರೆ, ಸ್ಪೆಕ್ಯುಲಮ್ ಮೆಡಿಟ್ಯಾಂಟೀಸ್. ಅಂಡ್ ದಿಸ್ ಇಸ್ ರಿಟನ್ ಇನ್ ಫ್ರೆಂಚ್, ಅಂದ್ರೆ ಫ್ರೆಂಚ್ ಪೀರಿಯಡ್ ಅಲ್ಲಿ ಬರೆದಿರುವಂತಹ ವರ್ಕ್ ಸ್ಪೆಕ್ಯುಲಮ್ ಮೆಡಿಟ್ಯಾಂಟೀಸ್ ಒನ್ಸ್ ಅಗೇನ್. So this is also an allegorical poem. The poem presents a moral and theological reflections on human nature, emphasizing mankind's ಸಿನ್ಫುಲ್ನೆಸ್ ಅಂಡ್ ದ ನೀಡ್ ಫಾರ್ ಡಿವೈನ್ ಗ್ರೇಸ್. ಎಲ್ಲ ವರ್ಕ್ಸ್ಗಳು ಇದನ್ನೇ ಮೊರಾಲಿಟಿಯನ್ನೇ ಬೇಸ್ ಆಗಿ ಇಟ್ಕೊಂಡು ಬರೆದಿರುವಂಥದ್ದು. ಇಟ್ ರಿಫ್ಲೆಕ್ಟ್ಸ್ ಗವರ್ಸ್ ಕನ್ಸರ್ನ್ about the state of society and his desire to call for moral reform. Gower critiques the corruption of society, particularly the clergy, ಅಂದ್ರೆ ಚರ್ಚ್ ಲೆವೆಲ್ ಅಲ್ಲಿ. Focuses on the 7 deadly sins, a common theme in medieval literature. We can see in Langland, we can see in Gower also. ದ ವರ್ಕ್ ಈಸ್ ಡೈಡಾಕ್ಟಿಕ್ ಇನ್ ನೇಚರ್ ಅಂತಂದ್ರೆ ಮೊರಾಲಿಟಿಯನ್ನ ಇದು ಟೀಚ್ ಮಾಡುತ್ತೆ. ಏಮಿಂಗ್ ಟು ಎಜುಕೇಟ್ ರೀಡರ್ಸ್ ಆನ್ ದಿ ಇಂಪಾರ್ಟೆನ್ಸ್ ಆಫ್ ಮೊರಾಲಿಟಿ, ವರ್ಚು ಅಂಡ್ ಪಯಟಿ. ಓಕೆ, ಡೈಡಾಕ್ಟಿಕ್ ಇನ್ ನೇಚರ್ ಅಂದ್ರೆ ಏನಪ್ಪಾ ಅಂದ್ರೆ ಏಮಿಂಗ್ ಟು ಎಜುಕೇಟ್ ರೀಡರ್ಸ್ ಆನ್ ದ ಇಂಪಾರ್ಟೆನ್ಸ್ ಆಫ್ ಮೊರಾಲಿಟಿ, ವರ್ಚು ಅಂಡ್ ಪಯಟಿ. ಓಕೆ, ಸೊ ಅದು ಫ್ರೆಂಚ್ ವರ್ಕ್ ಆಗಿರುತ್ತೆ. ನೆಕ್ಸ್ಟ್ ವಾಕ್ಸ್ ಕ್ಲಮ್ಯಾಂಟೀಸ್. ಸೊ ದಿಸ್ ಇಸ್ ಇನ್ ಲ್ಯಾಟಿನ್. ಓಕೆ, ವಾಕ್ಸ್ ಕ್ಲಮ್ಯಾಂಟೀಸ್ ಮೀನ್ಸ್ ದ ವಾಯ್ಸ್ ಆಫ್ ಒನ್ ಕ್ರೈಯಿಂಗ್ ಔಟ್. ಓಕೆ, ಸೊ ಇದನ್ನ ದ ವಾಯ್ಸ್ ಆಫ್ ಒನ್ ಕ್ರೈಯಿಂಗ್ ಔಟ್ ಅಂತ ಇಂಗ್ಲಿಷ್ ಅಲ್ಲಿ ಒಂದು ಟೈಟಲ್ ಅನ್ನ ಹೇಳಿರೋದು. ಬಟ್ ಇದು ಲ್ಯಾಟಿನ್ ಟೈಟಲ್ ಏನಪ್ಪಾ ಅಂದ್ರೆ ವಾಕ್ಸ್ ಕ್ಲಮ್ಯಾಂಟೀಸ್. ಓಕೆ, ಸೊ ರಿಟನ್ ಇನ್ ಎಲಿಜಿಯಾ ಕಪ್ಲೇಟ್ಸ್. ಎಲಿಜಿ ಅಂದ್ರೆ ಗೊತ್ತಲ್ವಾ? ಸೊ ಸತ್ತವರ ಬಗ್ಗೆ ಚರಮಗೀತೆ ಅಂತ ಹೇಳ್ತೀವಿ ಅಂತ ಹೇಳಿದೆ ನಾನು ಆಲ್ರೆಡಿ. ಕನ್ನಡದಲ್ಲಿ ಚರಮಗೀತೆ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಆಲ್ಸೋ ಇನ್ ದ ಲೈಕ್ ಚಾಸರ್ಸ್ ಬುಕ್ ಆಫ್ ಡಚಸ್ ಇದೆ ಅಲ್ವಾ, ಅದೇ ಮ್ಯಾನರ್ ಅಲ್ಲಿ ಬರೆದಿರುವಂತದ್ದು. ಓಕೆ, ಸೊ ಕಂಟೈನಿಂಗ್ 7 books and composed in response to the composed in response to the social and political unrest ಅಂತಂದ್ರೆ peasants revolt, unrest of Gower's time. Most notably the peasants revolt. ಪೆಸೆಂಟ್ಸ್ ರಿವೋಲ್ಟ್ ಟೈಮ್ ಅಲ್ಲಿ ಏನಾಗತ್ತೆ, ಸೋಷಿಯಲ್ ಅನ್ರೆಸ್ಟ್ ಆಗತ್ತೆ, ಜನರೆಲ್ಲರೂ ದಂಗೆ ಹೇಳಿರ್ತಾರೆ. ಸೊ ಆ ಟೈಮಲ್ಲಿ ಬರೆದಿರುವಂತಹ ಪೋಯಟ್ರಿ. ಅಂಡ್ ಪೆಸೆಂಟ್ಸ್ ರಿವೋಲ್ಟ್ ಅನ್ನ ಲೀಡ್ ಮಾಡೋದು ಯಾರು ಅಂತ ಹೇಳಿದ್ದೆ, ವಾಟ್ ಟೈಲರ್. ಓಕೆ, ವಾಟ್ ಟೈಲರ್ ನೆನ್ಪಿಟ್ಕೊಳ್ಳಿ, ಡೋಂಟ್ ಫರ್ಗೆಟ್. ವಾಟ್ ಟೈಲರ್ ಅನ್ನೋ ವ್ಯಕ್ತಿ ಏನು ಇದನ್ನ ಲೀಡ್ ಮಾಡ್ತಿದ್ದಾನೆ. ಅಂಡ್ ಅಫ್ ಕೋರ್ಸ್ ಅವನ ವಿರುದ್ಧವಾಗಿ ಬರ್ದಿರುವಂತ ಪೋಯಿಟ್ರಿ ಅಂದ್ರೂ ಕೂಡ ತಪ್ಪಾಗಲ್ಲ. ಓಕೆ, ಪೆಸೆಂಟ್ಸ್ ರಿವೋಲ್ಟ್ ಆಫ್ 1381. ದ ಟೈಟಲ್ ಡಿರೈವ್ಡ್ ಫ್ರಮ್ ದಿ ಲ್ಯಾಟಿನ್ ವರ್ಲ್ಗೇಟ್ ಟ್ರಾನ್ಸ್ಲೇಷನ್ ಆಫ್ ದಿ ಬೈಬಲ್. ಓಕೆ, ಲ್ಯಾಟಿನ್ ಅಲ್ಲಿ ಇರುತ್ತೆ ಬೈಬಲ್, ಯಾವಾಗ್ಲೂ ಲ್ಯಾಟಿನ್ ಅಲ್ಲಿ ಇರುತ್ತೆ. ಬಟ್ ಆಫ್ಟರ್ ವೈಕ್ಲಿಫ್, ನೆಕ್ಸ್ಟ್ ಬರ್ತಾನೆ ವೈಕ್ಲಿಫ್. ಸೊ ಅವನು ಟ್ರಾನ್ಸ್ಲೇಟ್ ಮಾಡಿದ ಮೇಲೆ ಏನಾಗುತ್ತೆ, ಅದು ಸಾಮಾನ್ಯ ಜನರಿಗೆ ದೊರಕುವಂತಹ ಆಡು ಭಾಷೆ ಅಂದ್ರೆ ಅವರ ಮಿಡಲ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಆದ ಮೇಲೆ ಏನು ಎಲ್ಲರಿಗೂ ಸಿಗೋಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೂ ಮೊದಲು ಅದು ಲ್ಯಾಟಿನ್ ಅಲ್ಲಿ ಇರುತ್ತೆ. ಸೊ ವಾಕ್ಸ್ ಕ್ಲಮ್ಯಾಂಟಿಸ್ ಅನ್ನೋ ಟೈಟಲ್ ನಮಗೆ ಲ್ಯಾಟಿನ್ ವರ್ಲ್ಗೇಟ್ ನ ಟ್ರಾನ್ಸ್ಲೇಷನ್ ಆಫ್ ಬೈಬಲ್ ಇಂದ ತಗೊಂಡಿರುವಂತದ್ದು. ರೆಫರ್ಸ್ ಟು ಜಾನ್ ದಿ ಬ್ಯಾಪ್ಟಿಸ್ಟ್ ಆಸ್ ದ ವಾಯ್ಸ್ ಆಫ್ ಜಾನ್ ದಿ ಬ್ಯಾಪ್ಟಿಸ್ಟ್ ನ ಇಲ್ಲಿ ರೆಫರ್ ಮಾಡ್ತಾ ಹೇಳ್ತಿರೋದು, ದ ವಾಯ್ಸ್ ಆಫ್ ಒನ್ ಕ್ರೈಯಿಂಗ್ ಔಟ್ ಇನ್ ದಿ ವೈಲ್ಡರ್ನೆಸ್ ಅಂತ. ಓಕೆ, ಸೊ
ಗವರ್ ಯೂಸಸ್ ಅನ್ ಆಲಿಗರಿಕಲ್ ಡ್ರೀಮ್ ವಿಷನ್. ಅಫ್ಕೋರ್ಸ್ ಲ್ಯಾಂಗ್ಲ್ಯಾಂಡ್ ಇರ್ಬೋದು, ಚಾಸರ್ ಇರ್ಬೋದು, ಅವ್ರ ರೀತಿನೇ ಇವನು ಕೂಡ ಡ್ರೀಮ್ ವಿಷನ್ ಅನ್ನ ತಗೊಂಡು ರಿವೋಲ್ಟ್ ಅನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿರೋದು. ಕಂಪೇರಿಂಗ್ ದ ಪೆಸೆಂಟ್ಸ್ ಟು ಆನಿಮಲ್ಸ್, ಅಂದ್ರೆ ದಂಗೆ ಎದ್ದಿರುವಂತಹ ಪೆಸೆಂಟ್ಸ್ ಅನ್ನ ಅವನು ಆನಿಮಲ್ಸ್ ಗೆ ಇಲ್ಲಿ ಏನು ಕಂಪೇರ್ ಮಾಡ್ತಿದ್ದಾನೆ. ರೆಬೆಲಿಂಗ್ ಅಗೇನ್ಸ್ಟ್ ದೇರ್ ಹ್ಯೂಮನ್ ಮಾಸ್ಟರ್ಸ್. His depiction of the peasants in harsh, portraying them as chaotic forces threatening the established order. ಯಾಕೆ ಅಂತಂದ್ರೆ ಇವನು ಕೂಡ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರ್ತಾನೆ. ಸೊ ಹಾಗಾಗಿ ಸಾಮಾನ್ಯ ಜನರನ್ನ ಇಲ್ಲಿ ಕ್ರಿಟಿಕ್ ಮಾಡ್ತಾ ಇದ್ದಾನೆ. ಯಾರು? ವಿಲಿಯಂ ಲ್ಯಾಂಗ್ಲ್ಯಾಂಡ್. The rest of the work is a broader reflection on the moral decay of the society, including criticism of the nobility, clergy, and monarchy. He laments the breakdown of law, order, and calls for both social and spiritual reform. The poem's strong moral tone and focus on political events make it a unique historical document of late 14th century England. Of course, it is representing or it is holding mirror to the 14th century ಇಂಗ್ಲೆಂಡ್. ಓಕೆ, ಸೊ ಹಾಗಾದ್ರೆ ಲಾಸ್ಟ್ ಅಂಡ್ ಇಂಪಾರ್ಟೆಂಟ್ ವರ್ಕ್ ಯಾವ್ದಪ್ಪ ಅಂತಂದ್ರೆ ಕನ್ಫ್ಯಾಸಿಯೋ ಅಮ್ಯಾಂಟಿಸ್. ಓಕೆ, ಕನ್ಫ್ಯಾಸಿಯೋ ಅಮ್ಯಾಂಟಿಸ್ ಅಂದ್ರೆ ಇಂಗ್ಲಿಷ್ ಅಲ್ಲಿ ದ ಲವರ್ಸ್ ಕನ್ಫೆಷನ್. ಯೂಶುವಲ್ ಆಗಿ ನಮ್ಗೆ ಇಂಪಾರ್ಟೆಂಟ್ ವರ್ಕ್ ಆಗೋದು ಕನ್ಫೆಸಿಯೋ ಅಮ್ಯಾಂಟಿಸ್. ಸೊ ರಿಟನ್ ಬಿಟ್ವೀನ್ 1390 to 1393, ರಿಟನ್ ಇನ್ ಮಿಡಲ್ ಇಂಗ್ಲಿಷ್. Chaucer referred to him as moral Gower, reflecting his concern with ethical issues. ಓಕೆ, ಸೊ ನಾನಿಲ್ಲಿ ಚಾಸರ್ ಹೇಳಿರೋದನ್ನ ಕೂಡ ಇಲ್ಲಿ ನಾನು ನಿಮ್ಗೆ ರೆಫರ್ ಮಾಡ್ತಾ ಇದ್ದೀನಿ. ಬಿಕಾಸ್ ಜಾನ್ ಗವರ್ ಚಾಸರ್ ಹೇಳಿರುವಂತಹ ಒಂದು ಮಾರಲ್ ಗವರ್ ಅನ್ನೋ ಒಂದು ವಾಕ್ಯವನ್ನೇ ಈ ಪೊಯಿಟ್ರಿನಲ್ಲೂ ಕೂಡ ಯೂಸ್ ಮಾಡ್ಕೋತಾನೆ. ಹಾಗಾಗಿ ಸೊ ಇದರ ಸಬ್ ಟೈಟಲ್ ಏನಪ್ಪಾ ಅಂದ್ರೆ ಟೇಲ್ಸ್ ಆಫ್ ದಿ 7 ಡೆಡ್ಲಿ ಸಿನ್ಸ್. ನೋಡಿ, 7 ಡೆಡ್ಲಿ ಸಿನ್ಸ್ ಇಲ್ಲೂ ಕೂಡ ಬಂತು. ಕನ್ಫೆಸಿಯೋ ಅಮ್ಯಾಂಟಿಸ್ divided into 8 books and is framed as a ಕಾನ್ವರ್ಸೇಷನ್ ಅಥವಾ ಡೈಲಾಗ್ ಬಿಟ್ವೀನ್ ದ ಲವರ್ ಯಾರಲ್ಲಿ? ವೀನಸ್ ಅಥವಾ ಆಮನಸ್. ಓಕೆ, ಆಮನ್ಸ್ ಅಂಡ್ ಜೀನಿಯಸ್ ದ ಕನ್ಫೆಸರ್. ಓಕೆ, ಇವರಿಬ್ರು ನಡುವೆ ನಡೆಯುವಂತ ಒಂದು ಕಾನ್ವರ್ಸೇಷನ್ ಅಥವಾ ಡೈಲಾಗ್. ಆಮನಸ್ ಅಥವಾ ವೀನಸ್ ಅಂತ ಕೂಡ ಇದನ್ನ ನಾವು ಹೇಳ್ತೀವಿ, ಅಥವಾ ಆಮನ್ಸ್ ಅಂತ ಕೂಡ ಹೇಳ್ತೀವಿ. ಲವರ್ ಮತ್ತೆ ಜೀನಿಯಸ್ ಇವರಿಬ್ರು ನಡುವೆ ನಡೆಯುವಂತಹ ಕಾನ್ವರ್ಸೇಷನ್. ಥ್ರೂಔಟ್ ದ ಪೋಮ್ ಆಮನ್ಸ್ ಕನ್ಫೆಸಸ್ ಹಿಸ್ virtuous failures in love, and genius provides moral lessons by telling a series of illustrative tales. 7 deadly sins illustrated with a story each. ಸೊ ಇಲ್ಲಿ ಜೀನಿಯಸ್ ಒಂದೊಂದು ತಪ್ಪಿಗೂ ಒಂದೊಂದು ಉದಾಹರಣೆ ಕೊಡ್ತಾ ಹೋಗ್ತಾಳಲ್ವಾ. ಸೊ ಅಲ್ಲಿ ನಮ್ಗೆ 7 ಡೆಡ್ಲಿ ಸಿನ್ಸ್ಗೆ ಒಂದೊಂದು ಕಥೆಗಳು ಬರ್ತಾ ಹೋಗುತ್ತೆ. ಸೊ ಒನ್ ಆಫ್ ದಿ ವರ್ಕ್ಸ್ ಮೋಸ್ಟ್ ಫೇಮಸ್ ಸ್ಟೋರೀಸ್ ಇನ್ ದ ಟೇಲ್ ಆಫ್ ಅಪೋಲಿನಿಯಸ್ ಆಫ್ ಟೈರ್. ಸೊ 7 ಡೆಡ್ಲಿ ಸಿನ್ಸ್ ಒಂದೊಂದು ಸ್ಟೋರಿ ಬರುತ್ತಲ್ವಾ, ಅದರಲ್ಲಿ ತುಂಬಾ ಫೇಮಸ್ ಯಾವ್ದಪ್ಪ ಅಂದ್ರೆ ಅಪೋಲೋನಿಯಸ್ ಆಫ್ ಟೈರ್, ವಿಚ್ ಶೇಕ್ಸ್ಪಿಯರ್ ಲೇಟರ್ ಅಡ್ಯಾಪ್ಟೆಡ್ ಇನ್ ಪೆರಿಕ್ಲಸ್. ಆಯ್ತಾ, ಪೆರಿಕ್ಲಿಸ್ ಪ್ರಿನ್ಸ್ ಆಫ್ ಟೈರ್ ಅನ್ನೋದನ್ನ ಪೆರಿಕ್ಲಿಸ್ ಅಲ್ಲಿ ಅವರು ರೆಫರ್ ಮಾಡ್ತಾರೆ. ಸೊ ನಮಗೆ ಯಾಕಪ್ಪ ಮಿಡಲ್ ಇಂಗ್ಲಿಷ್ ಇರ್ಬೋದು, ಕ್ಲಾಸಿಕಲ್ ರೈಟರ್ಸ್ ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಲೇಟರ್ ಬರುವಂತಹ ರೈಟರ್ಸ್ ಸಕ್ಸೆಸರ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಇದನ್ನ ಬಾರೋ ಮಾಡ್ತಾ ಹೋಗ್ತಾರೆ. ದಟ್ ಈಸ್ ವೈ ವಿ ನೀಡ್ ದೀಸ್ ರೈಟಿಂಗ್ಸ್. ಆಯ್ತಾ, ದಟ್ ಈಸ್ ವಿ ನೀಡ್ ಟು ನೋ ದೀಸ್ ರೈಟಿಂಗ್ಸ್. ಇಮಿಟೇಷನ್ ಆಫ್ ರೋಮನ್ ಡೆಲಾ ರೋಸ್. ಚಾಸರ್ ನ ರೋಮನ್ ಡೆಲಾ ರೋಸ್ ಟ್ರಾನ್ಸ್ಲೇಷನ್ ಇದೆಯಲ್ವಾ, ಅದನ್ನ ಇಮಿಟೇಟ್ ಮಾಡಿದೆ ಇದು. Richard II ordered to write such a work. So Richard II himself ordered to write in English. ಆಯ್ತಾ, ಇಂಗ್ಲಿಷ್ ಅಲ್ಲಿ ಎಲ್ರು ಕೂಡ ಮೊರಾಲಿಟಿ ಬಗ್ಗೆನೆ, ಥಿಯಾಲಜಿ ಬಗ್ಗೆನೆ ಬರಿತಾ ಹೋಗ್ತಿದ್ದಾರೆ. ಲವ್ ಬಗ್ಗೆ ಯಾರೂ ಬರ್ದಿಲ್ಲ ಅಂತ ಇವನು ಏನ್ ಮಾಡ್ತಾನೆ, ರಿಚರ್ಡ್ II ಆರ್ಡರ್ ಮಾಡ್ತಾನೆ, ಒಂದು ಪೊಯೆಟ್ರಿನ ಬರಿ, ಹೋಗು ಜಾನ್ ಗವರ್ ಒಂದು ಪೊಯೆಟ್ರಿನ ಬರಿ ಅಂತ. ಅವಾಗ ಜಾನ್ ಗವರ್ ಲವ್ ಬಗ್ಗೆ ಬರಿತಾ ಹೋಗ್ತಾನೆ. ಕನ್ಫೆಸಿಯೋ ಅಮ್ಯಾಂಟಿಸ್, ದಿಸ್ ಇಸ್ ರಿಗಾರ್ಡಿಂಗ್ ಲವ್. ಓಕೆ, ಸೊ ಇನ್ ಪ್ರೈಸ್ ಆಫ್ ಪೀಸ್ ಅನದರ್ ವರ್ಕ್ ಯಾವ್ದಪ್ಪ ಅಂತಂದ್ರೆ ಇನ್ ಪ್ರೈಸ್ ಆಫ್ ಪೀಸ್, ಅ ಲೇಟ್ ಇಂಗ್ಲಿಷ್ ಪೋಮ್ ಅಡ್ರೆಸ್ಡ್ ಟು ಕಿಂಗ್ ಹೆನ್ರಿ IV. This work reflects Gower's hope for political stability and moral leadership from the new king. Okay, so these two are important contemporary writers of ಚಾಸರ್ನ ಸಮಕಾಲೀನ ರೈಟರ್ಸ್. ಸೊ ಅದ್ರ ಜೊತೆಗೆ ಜಾನ್
ವೈಕ್ಲಿಫ್ ಕೂಡ ತುಂಬಾ ಇಂಪಾರ್ಟೆಂಟ್. ಯಾಕೆ ಅಂತಂದ್ರೆ ಈ ವಾಸ್ ಎ ರಿಫಾರ್ಮರ್ ಅಟ್ ದಟ್ ಟೈಮ್. ಈ ವಾಸ್ ಆಲ್ಸೋ ಬಾರ್ನ್ ಇನ್ ದ ಸೇಮ್ ಡೇಟ್ 1330 ಅಂಡ್ ಡೈಡ್ ಇನ್ 1384. ಓಕೆ, ಸೊ ಇಂಗ್ಲಿಷ್ ಥಿಯಾಲಜಿಯನ್, okay, theologian, philosopher and early reformer who is best known for challenging the doctrines and practices of Roman Catholic Church during 14th century. ಅಲ್ಲಿವರೆಗೂ ಯಾರು ವಾಯ್ಸ್ ರೈಸ್ ಮಾಡೋ ಧೈರ್ಯ ಮಾಡಿರಲಿಲ್ಲ, ಬಟ್ ಜಾನ್ ವೈಕ್ಲಿಫ್ ರೈಸ್ಡ್ ಹಿಸ್ ವಾಯ್ಸ್. ಓಕೆ, ಸೊ he has been called as ಮಾರ್ನಿಂಗ್ ಸ್ಟಾರ್ ಆಫ್ ರಿಫಾರ್ಮೇಶನ್. ರಿಫಾರ್ಮೇಶನ್ ನ ಮಾರ್ನಿಂಗ್ ಸ್ಟಾರ್ ಅಂತ ಕೂಡ ಇವನನ್ನ ಕರೀತಾರೆ. ವೈಕ್ಲಿಫ್ಸ್ ಫಾಲೋವರ್ಸ್ ನ ಲೋಲಾರ್ಡ್ಸ್ ಅಂತ ಕರೀತಾರೆ. ಅಂಡ್ ಲೀಡರ್ ಆಫ್ ದಿ ಲೋಲಾರ್ಡ್ಸ್ ಯಾರಂತ ಕೇಳಿದ್ರೆ ಜಾನ್ ವೈಕ್ಲಿಫ್ ಅಂತಾನೆ ನೀವು ಹೇಳ್ಬೇಕಾಗತ್ತೆ. ಹಿಸ್ ಲೆಗಸಿ ಇನ್ಕ್ಲೂಡ್ಸ್ ದ ಫಸ್ಟ್ ಕಂಪ್ಲೀಟ್ ಟ್ರಾನ್ಸ್ಲೇಷನ್ ಆಫ್ ದಿ ಬೈಬಲ್. ಸೊ ಲ್ಯಾಟಿನ್ ವಲ್ಗೇಟ್ ಬೈಬಲ್ ಇದೆಯಲ್ಲ, ಅದನ್ನ ಫಸ್ಟ್ ಟೈಮ್ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿದ್ ಯಾರಪ್ಪ ಅಂತಂದ್ರೆ ಜಾನ್ ವೈಕ್ಲಿಫ್, ವಿಚ್ ವಾಸ್ ಪ್ರೊಡ್ಯೂಸ್ಡ್ ಇನ್ 1380s. 1381 ನಲ್ಲಿ ನಮಗೆ ಪೆಸನ್ಸ್ ರಿವೋಲ್ಟ್ ಆಗುತ್ತೆ. 1380s ಅಲ್ಲಿ ನಮಗೆ ಫಸ್ಟ್ ಟ್ರಾನ್ಸ್ಲೇಷನ್ ಆಫ್ ಇಂಗ್ಲಿಷ್ ಏನು ಬೈಬಲ್ ನಮಗೆ ದೊರೆಯುತ್ತೆ. ಹಿ ವಾಸ್ ಎಜುಕೇಟೆಡ್ ಅಟ್ ಆಕ್ಸ್ಫರ್ಡ್ ಯೂನಿವರ್ಸಿಟಿ. ಆಕ್ಸ್ಫರ್ಡ್ ಯೂನಿವರ್ಸಿಟಿನಲ್ಲಿ ಅವರು ತಮ್ಮ ವಿದ್ಯಾಭ್ಯಾಸವನ್ನ ಕಂಪ್ಲೀಟ್ ಮಾಡ್ತಾರೆ. ಹಿ ಸ್ಟ್ರಾಂಗ್ಲಿ ಅಡ್ವೊಕೇಟೆಡ್ ಫಾರ್ ದಿ ಟ್ರಾನ್ಸ್ಲೇಷನ್ ಆಫ್ ದಿ ಬೈಬಲ್ ಇನ್ ಟು ದಿ ವರ್ನಾಕ್ಯುಲರ್, ಅಂದ್ರೆ ಆಡು ಭಾಷೆಗೆ. ವರ್ನಾಕ್ಯುಲರ್ ಅವಾಗ ಯಾವ್ದಾಗಿತ್ತು? ಮಿಡಲ್ ಇಂಗ್ಲಿಷ್ ಆಗಿತ್ತು. ಸೊ ದಟ್ ಆರ್ಡಿನರಿ ಪೀಪಲ್ ಕುಡ್ ರೀಡ್ ಅಂಡ್ ಇಂಟರ್ಪ್ರಿಟ್ ಇಟ್ ದೆಮ್ಸೆಲ್ಸ್. ಸೊ ಚರ್ಚ್ ಅಲ್ಲಿ ಯಾರೋ ಒಬ್ಬ ಪ್ರೀಚ್ ಮಾಡಿ ಅದನ್ನ ತಮಗೆ ಹೇಗ್ ಬೇಕೋ ಆ ರೀತಿ ಇಂಟರ್ಪ್ರಿಟ್ ಮಾಡಿ ಜನರನ್ನ ಮಿಸ್ಲೀಡ್ ಮಾಡೋ ಬದಲಾಗಿ ಜನರೇ ಅದನ್ನ ಓದಿ ತಮ್ಮಷ್ಟಕ್ಕೆ ತಾವೇ ಅರ್ಥೈಸ್ಕೊಳ್ಬೇಕು ಅನ್ನೋದು ಅವರ ವಾದ ಆಗಿರುತ್ತೆ. ಬಿಫೋರ್ ವೈಕ್ಲಿಫ್ಸ್ ಎಫರ್ಟ್ಸ್ ದ ಬೈಬಲ್ ವಾಸ್ ಅವೈಲೇಬಲ್ ಓನ್ಲಿ ಇನ್ ಲ್ಯಾಟಿನ್, ಅ ಲ್ಯಾಂಗ್ವೇಜ್ ಇನ್ಆಕ್ಸೆಸಿಬಲ್ ಟು ಮೋಸ್ಟ್ ಲೇ ಪೀಪಲ್. ಅಂದ್ರೆ ಸಾಮಾನ್ಯ ಜನರಿಗೆ ಅದನ್ನ ಆಕ್ಸೆಸ್ ಮಾಡೋಕೆ ಸಾಧ್ಯ ಆಗಿರ್ಲಿಲ್ಲ. ಲೈಕ್ ಇನ್ ಇಂಡಿಯಾ, Sanskrit was inaccessible language at the time. Okay, like that. In 1377, Pope George 11th issued a papal bull condemning Wyclif's teachings, calling him a heretic. Heretic ಅಂತ ಕೂಡ ಅವನನ್ನ ಕರೀತಾ ಹೋಗ್ತಾರೆ. Wyclif was eventually forced to retire from Oxford and spent his last years in relative isolation in Lutterworth. There he continued to write and preach. So he became blind and he continued to preach there in Lutterworth. So this is the information regarding William Langland, so John Gower and ಅದೇ ರೀತಿ Wyclif. Okay, these three important writers are Chaucer's contemporary writers. Okay, so Chaucerians ಬೇರೆ, Chaucer's contemporary writers ಬೇರೆ. Don't get confused. Okay, next class ಅಲ್ಲಿ ನಾನು Chaucerians ಬಗ್ಗೆ ನಿಮ್ಗೆ ಕ್ಲಾಸ್ ಅನ್ನ ತಗೊಳ್ತೀನಿ. ಸೊ ಅಲ್ಲಿವರೆಗೂ ಪ್ಲೀಸ್ ಗೋ ಥ್ರೂ ದ ವಿಡಿಯೋ. ಡೋಂಟ್ ಸ್ಕಿಪ್ ಅಟ್ ಎನಿ ಪಾಯಿಂಟ್, ಅಟ್ ಎನಿ ಪಾರ್ಟ್, ಬಿಕಾಸ್ ಈಚ್ ಅಂಡ್ ಎವ್ರಿ ಇನ್ಫಾರ್ಮೇಶನ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಾನು ಕೂಡ ಇನ್ ಡೀಟೇಲ್ ಆಗಿ ನಿಮ್ಗೆ ಇನ್ಫಾರ್ಮೇಶನ್ ಕೊಡೋಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅದೇ ರೀತಿ ನೀವು ಕೂಡ ಎಫರ್ಟ್ ಹಾಕಿ ಪಾಯಿಂಟ್ಸ್ ನ ಮಾಡ್ಕೊಳ್ಳಿ, ಓದ್ಕೊಳ್ತಾ ಹೋಗಿ. ಸೊ ಯಾವುದೇ ಪಾರ್ಟ್ ಅನ್ನ ಸ್ಕಿಪ್ ಮಾಡದೆ ವಿಡಿಯೋನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ನಾನು ಮುಗಿಸ್ತಾ ಇದ್ದೀನಿ. ಅದೇ ರೀತಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಸಾಹಿತ್ಯಾರಾಧನಾ ಚಾನಲ್. ಅದೇ ರೀತಿ ಯಾರೆಲ್ಲ ನನ್ನ ವಿಡಿಯೋನ ವಾಚ್ ಮಾಡ್ತಾ ಇದ್ದೀರಾ, ನಿಮ್ಗೆ ನನ್ನ ಇನ್ಫಾರ್ಮೇಶನ್ ಇಷ್ಟ ಆಯ್ತಪ್ಪ ಅಂತಂದ್ರೆ ಪ್ಲೀಸ್ ಡೂ ಲೈಕ್ ದಿಸ್, ಆಯ್ತಾ? ಲೈಕ್ ಮಾಡಿ. ಅದೇ ರೀತಿ ಯಾರೆಲ್ಲ HST ಇರ್ಬೋದು, NET ಇರ್ಬೋದು, ಸೆಟ್ ಇರ್ಬೋದು, GPT, HSTR, PU ಲೆಕ್ಚರರ್ ರಿಕ್ರೂಟ್ಮೆಂಟ್ ಆಗಿರ್ಬೋದು, ಯಾವುದಕ್ಕೆಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಸೊ ಬಾಯ್ ಬಾಯ್. ಸೊ ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್.